ಯಾವುದೇ ಪ್ರಶ್ನೆಗಳಿದ್ರೆ ದಯವಿಟ್ಟು ಅನ್ಮಿಟ್ ಮಾಡ್ಕೊಂಡು ಮಾತಾಡಿ. ಎಲ್ಲಾನು ಅನ್ಮಿಟ್ ಮಾಡಿವಿ, ದಯವಿಟ್ಟು ಅನ್ಮಿಟ್ ಮಾಡ್ಕೊಂಡು. ರೈಟ್. ಸರ್ ನಮಸ್ಕಾರ. ನಮಸ್ಕಾರ. ಹೇಳಿ ಸರ್. ಏನಿಲ್ಲ, ಇದು ಕರಡ್ ಇದೆಯಲ್ಲ ಸರ್, ಮೊಸರು ಇದೆಯಲ್ಲ, ಅದು ಹೌದು. ನಾನು ಆಕ್ಚುಲಿ ಒನ್ ಅಂಡ್ ಹಾಫ್ ಆಲ್ಮೋಸ್ಟ್ 2 years ಇಂದ ಯೂಸ್ ಮಾಡ್ತಿಲ್ಲ ಸರ್. ಮಿಲ್ಕ್ ಪ್ರಾಡಕ್ಟ್ ಮತ್ತೆ ಅನಿಮಲ್ ಪ್ರಾಡಕ್ಟ್ ಯಾವ್ದು ಯೂಸ್ ಮಾಡ್ತಿಲ್ಲ. ಆಕ್ಚುಲಿ ಅದು ಯೂಸ್ ಮಾಡ್ಬೋದಾ ಸರ್? ಅದು ಕರಡ್ ಯೂಸ್ ಮಾಡ್ಬೋದಾ ಸರ್? ಕರಡ್ ಅಂದ್ರೆ ಯಾವ ಯಾವ ಹಾಲಿಂದ ನೀವು ಮಾಡ್ಕೊಳ್ಳೋದು? ಅಲ್ಲ ಸರ್, ಜನರಲಿ ಸಿಗುತ್ತಲ್ಲ ಸರ್. ಇಲ್ಲ, ಅದರಿಂದ ಮಾಡ್ಕೋಬಾರ್ದು. ಆ ಹಾಲು Okay. ಒಳ್ಳೇದಲ್ಲ. ಅದು A1 ಹಾಲು ಅಂತ ಸರ್, ಇರುತ್ತೆ. A1 ಹಾಲು ಅನ್ನೋದು ಅದರಿಂದ ಕರಡೆ ಮಾಡ್ಕೊಳ್ಳಿ, ಇನ್ನೊಂದು ಯಾವುದೇ ಮಾಡ್ಕೊಂಡ್ರು ಅದು ಒಳ್ಳೇದಲ್ಲ. ಯಾಕಂದ್ರೆ ಹೊರಗಡೆ A1 ಬೀಟಾ ಕಾಶಿನ್ ಅಂತ ಒಂದು ಪ್ರೋಟೀನ್ ಅದು ಪ್ರೋಟೀನ್ ಬಂದು ಇನ್ಫ್ಲಮೇಟರಿ ಪ್ರೋಟೀನ್. ಅದು ಬೇರೆ ಬೇರೆ ಅಲರ್ಜಿಗಳಿಗೆ ದಾರಿ ಕೊಡುತ್ತೆ. ಈಗಾಗಲೇ ಹೇಳಿದಲ್ಲ, ಹಾಲು ಕುಡಿದ್ರೆ ಅಲರ್ಜಿ ಬರುತ್ತಂತ. ಮೊದಲನೇದಾಗಿ ಎಷ್ಟೋ ಮಕ್ಕಳು ಈಗಾಗಲೇ ನಾವು ನೋಡ್ತಾ ಇರ್ತೀವಿ, ಯಾವಾಗ್ಲೂ ಸೀನ್ ಬರೋದು, ಕೋಲ್ಡ್ ಬರೋದು, ಕೆಮ್ಮು ಬರೋದು ಬರ್ತಾನೆ ಇರ್ತದೆ ಪ್ರತಿ ಮಕ್ಕಳಿಗೆ ಜಾಸ್ತಿ. ಅಷ್ಟು ಜಾಸ್ತಿ ಯಾಕೆ ಬರ್ತಾ ಇದೆ ಅಂದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೆ ಏನಾಗ್ತಾ ಇದೆ, ಅಲರ್ಜಿ ಆಗ್ತಾ ಇದೆ. ಯಾವುದು ಈ ಹಾಲು A1 ಹಾಲಿಂದ A1 ಹಾಲು ಕುಡಿಯೋದು, ಡೈರೆಕ್ಟ್ ಆಗಿ ಕುಡಿಯೋದು ತುಂಬಾ ತಪ್ಪು. ಅದು ಬೇರೆ ವಿಷಯ. ಅದನ್ನ ಈಗಾಗಲೇ ಹೇಳಿದೀನಿ ಇಂದಿನ ಕ್ಲಾಸಲ್ಲಿ. ಆದ್ರೆ ಅದರಿಂದ ಬಂದಿರುವಂತ ಬೇರೆ ಬೇರೆ ಪ್ರಾಡಕ್ಟ್ಸ್ ಏನಿದ್ರು ಅಂದ್ರೆ ಮೊದಲನೇದು ಮೊಸರು ಬರ್ಬೋದು, ಅದನ್ನ ನೆಕ್ಸ್ಟ್ ನೀವು ತುಪ್ಪ ಮಾಡ್ಕೋಬಹುದು, ಇಲ್ಲಾಂದ್ರೆ ಮಜ್ಜಿಗೆ ಮಾಡ್ಬೋದು. ಯಾವುದೇ ಮಾಡಿದ್ರು ಈಗ A1 ಹಾಲು ಅನ್ನೋದು ನಾವು ಪಕ್ಕ ಇಟ್ಟರೆ ಒಳ್ಳೇದು. ಅದು ತುಂಬಾ ಒಳ್ಳೆ ಫಲಿತ ಕೊಡುತ್ತೆ ನಿಮಗೆ. ಅವಾಗ A2 ಹಾಲು ಬಳಸ್ಕೊಳ್ಳಿ. A2 ಹಾಲು ಅಂದ್ರೆ ಈ ಗೋಶಾಲೆಯಿಂದ ತರಿಸ್ಕೋಬೇಕು, ಇಲ್ಲಾಂದ್ರೆ ನಿಯರ್ ಬೈ ಗೋಶಾಲೆ ಇಲ್ಲ ಅಂದ್ರೆ ಯಾರೇ ಸ್ವಲ್ಪ ಕಂಪನಿಗಳಿದೆ, ಅವರು ಮನೆಗೂ ತಂದು ಕೊಡ್ತಾರೆ. ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ. ಇದಕ್ಕೆ ನಾರ್ಮಲ್ ಹಾಲಿಗೆ ಅದಕ್ಕೆ ಡಬಲ್ ಇರುತ್ತೆ ಅಷ್ಟೇ. ಅಂದ್ರೆ ನಾವು ಒಳ್ಳೆ ಆರೋಗ್ಯಕ್ಕೋಸ್ಕರ ಅಷ್ಟು ಮಾತ್ರ ಖರ್ಚು ಮಾಡೋದು ಒಳ್ಳೇದೇ, ಏನ್ ತೊಂದರೆ ಇಲ್ಲ. ಸಾಧಾರಣ ಮಾಡ್ಬೋದು. ಸಿಟಿಯಲ್ಲಿ ಈಗಾಗಲೇ ಸಪ್ಲೈ ಇದೆ ಯಾವುದು A2 ಹಾಲು. A2 ಹಾಲು ಅದನ್ನು ಡೈರೆಕ್ಟ್ ಕುಡಿಯಬಾರ್ದು. ಈಗಾಗಲೇ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಜಂತು ಹಾಲು ಕುಡಿಯಕ್ಕೆ ಹೋಗ್ಬಿಡಿ. ಅದರಿಂದ ಮೊಸರು ಮಾಡ್ಕೊಳ್ಳಿ, ಮಜ್ಜಿಗೆ ಮಾಡ್ಕೊಳ್ಳಿ, ತುಪ್ಪ ಮಾಡ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಬಟ್ A2 ಹಾಲು ಮಾತ್ರ. ಈ ನವಣೆ ರೈಸ್ ಎಲ್ಲ ಇರುತ್ತಲ್ಲ ಸರ್, ನವಣೆ ಅನ್ನಕ್ಕೆ ಆಕ್ಚುಲಿ ಬೆಸ್ಟ್ ಕಾಂಬಿನೇಷನ್ ಸರ್ ಅದು ಮೊಸರು. ಎಸ್. ಓಕೆ, ಅದಕ್ಕೆ ಕೇಳಿದೆ ಸರ್. ಆಕ್ಚುಲಿ ನಾನು ಯೂಸ್ ಮಾಡ್ತಿಲ್ಲ ಸರ್, ಲಾಸ್ಟ್ 2 years ಇಂದ ಯಾವ್ದು ಅನಿಮಲ್ ಪ್ರಾಡಕ್ಟ್ ಯಾವ್ದು ಯೂಸ್ ಮಾಡ್ತಿಲ್ಲ, ಇನ್ಕ್ಲೂಡಿಂಗ್ ಮಿಲ್ಕ್, ಇನ್ಕ್ಲೂಡಿಂಗ್ ಹನಿ. ಓಕೆ, ರೈಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ನಮಸ್ತೆ ಮಾಸ್ಟರ್. ನಮಸ್ತೆ ಮಾಸ್ಟರ್, ಈಗ ಹೇಳಿರಲ್ಲ ಸಿರಿಧಾನ್ಯಕ್ಕೆ ಯಾವುದೇ ರೀತಿ ಮಿಕ್ಸ್ ಮಾಡ್ಕೋಬಾರ್ದು ಅಂತ. ನಾವು ದೋಸೆ, ಇಡ್ಲಿ ಅಥವಾ ರೊಟ್ಟಿ ಮಾಡುವಾಗ ಎಲ್ಲ ಮಿಕ್ಸ್ ಮಾಡಿ ಪೌಡರ್ ಮಾಡಿ ರೊಟ್ಟಿ ಮಾಡ್ಕೊಳ್ಳೋದಾಗ್ಲಿ ಅಥವಾ ದೋಸೆ ಇಡ್ಲಿ ಮಾಡ್ಕೊಳ್ಳೋದಾಗ್ಲಿ ಮಾಡಬಾರ್ದಾ? ಮಾಡಬಾರ್ದು. ಮತ್ತೆ ಇದು ಮೆಡಿಕಲ್ ಸ್ಟೋರ್ ಅಲ್ಲಿ ಜೀನಿ ಅಂತ ಸಿಗುತ್ತಲ್ಲ ಮಾಸ್ಟರ್, ಅದೆಲ್ಲ ಮಿಕ್ಸ್ ಆಗಿರುತ್ತಲ್ಲ, ಅದನ್ನು ಉಪಯೋಗಿಸ್ಬಾರ್ದಾ? ಇಲ್ಲ, ಉಪಯೋಗಿಸಬಾರ್ದು. ಓಕೆ, ಯಾವ್ದಾದ್ರು ಒಂದನ್ನ ಉಪಯೋಗಿಸ್ಕೋಬೇಕಷ್ಟೇನೆ, ದೋಸೆ ಆಗ್ಲಿ ಇಡ್ಲಿ ಆಗ್ಲಿ ಅಥವಾ ರೊಟ್ಟಿ ಮಾಡೋದಾಗ್ಲಿ. ಆತರ ಮಿಕ್ಸ್ ಮಾಡಿದ್ರೆ ಏನ್ ತೊಂದರೆ ಆಗುತ್ತೆ ಮಾಸ್ಟರ್? ಏನು ಯೂಸ್ ಇಲ್ಲ. ಯಾಕಂದ್ರೆ ನಿಮ್ಗೂ ಈಗಾಗಲೇ ಹೇಳಿದ್ದೀನಿ, ಲಿಟಿಲ್ ಮಿಲ್ಲೆಟ್ ಅಂದ್ರೆ ನವನೆಗೊಂದು ಔಷಧ ಗುಣಗಳು, ಮತ್ತೆ ಸಾಮೆಗೊಂದು ಔಷಧ ಗುಣಗಳು, ಕೊರಳಿಗೊಂದು ಔಷಧ ಗುಣ, ಡಿಫರೆಂಟ್ ಔಷಧ ಗುಣ ಇರ್ತದೆ. ಇನ್ನೊಂದು, ಯಾವುದೇ ಒಂದು ನಾವು ತಗೊಂಡಿದ್ರೆ, ಯಾವುದೇ ಒಂದು ಸಿರಿಧಾನ್ಯ ನಾವು ಸೇವನೆ ಮಾಡಿದ್ರೆ ಅದು ಹೋಗಿ ನಮ್ಮ ಒಳಗಡೆ ಒಂದು ಪರ್ಟಿಕ್ಯುಲರ್ ಅಂಗಗಳನ್ನು ಸ್ವಚ್ಛಗೊಳಿಸುತ್ತೆ. ಈಗ ಎರಡು ಮಿಕ್ಸ್ ಮಾಡಿದ್ರೆ ಏನು ಫಲಿತ ಇಲ್ಲ ಅದರಿಂದ. ಓಕೆ, ಥ್ಯಾಂಕ್ ಯು ಸೋ ಮಚ್. ರೈಟ್. ಜೇನು ಪ್ರಸಾದ್ ಮಾತಾಡಿ ಸರ್. ನಮಸ್ತೆ ಸರ್. ಹೇಳಿ ಸರ್, ಮಗುಗೆ 3 ದಿನ ಆಯ್ತು ಜ್ವರ ಬಿಡಂಗೆ ಇಲ್ಲ ಸರ್. ಹಾಸ್ಪಿಟಲ್ ಮೆಡಿಸಿನ್ ಆಗ್ತಾ ಇದೀವಿ. ಅದಕ್ಕೇನಾದ್ರು ಒಂದು ಮನೆ ಮದ್ದು ಅಂತ ಇದೆಯಾ ಸರ್? ಅದಕ್ಕೆ ಏನ್ ಮನೆ ಮದ್ದು ಏನಿಲ್ಲ. ಇದು ನೋಡಿ, ತುಳಸಿ ಕಷಾಯ ಒಳ್ಳೇದು. ಅದು ಕೊಡಿ. ಸೊ 2 ಸರಿ 3 ಸರಿ ಕೊಡಿ, ತುಂಬಾ ಸಹಾಯ ಮಾಡತ್ತೆ. ಅಂದ್ರೆ ಏನಿಲ್ಲ, ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ಬೇಕಷ್ಟೇ ಅವ್ರಿಗೆ. ಈ ಯಾವುದೇ ಜ್ವರ ಬರ್ತಾ ಇದೆ ಅಂದ್ರೆ ಜ್ವರ ಏನಕ್ಕೆ ಬರುತ್ತೆ? ಏನಾದ್ರು ಕೆಮ್ಮು ಬಂತು, ಇದು ಶೀತ ಆಯ್ತಾ? ಶೀತ ಕೆಮ್ಮು. ಶೀತ ಕೆಮ್ಮಿಂದ ಜ್ವರ ಖಂಡಿತವಾಗಿ ಬರುತ್ತೆ. ಅದು ಬಂದ ತಕ್ಷಣ ಜ್ವರ ಯಾಕೆ ಬರುತ್ತಂದ್ರೆ, ದೇಹ ಏನ್ ಮಾಡತ್ತೆ, ಶೀತ ಕೆಮ್ಮು ಬಂದ್ಮೇಲೆ ಅಲ್ಲಿ ವೈರಸ್ ಇದೆ ಅಂತ ಅರ್ಥ. ನಿಮ್ಮ ದೇಹ ಒಳಗಡೆ ವೈರಸ್ ಪ್ರಮೇಯ ಜಾಸ್ತಿ ಆಗಿದೆ. ಆ ವೈರಸ್ ಸಾಯಿಸ್ಬೇಕಂದ್ರೆ ಬಾಡಿ ಟೆಂಪರೇಚರ್ ರೈಸ್ ಮಾಡುತ್ತೆ, ಉಷ್ಣತನು ಜಾಸ್ತಿ ಮಾಡ್ಕೊಂತದೆ. ಅದು ಸಾಧಾರಣ ವಿಷಯನೇ. ಆದ್ರೆ ಜನ ಏನ್ ಮಾಡ್ತಾರೆ, ಅದು ಈತ ಜ್ವರ ಬಂದೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಒಂದು ಅಲೋಪತಿ ಹಾಸ್ಪಿಟಲ್ಗೆ ಹೋಗ್ತಾರೆ. ಅವ್ರು ಏನ್ ಮಾಡ್ತಾರೆ, ಆಂಟಿಬಯೋಟಿಕ್ಸ್ ಕೊಟ್ಬಿಡ್ತಾರೆ. ಆಂಟಿಬಯೋಟಿಕ್ಸ್ ಕೊಟ್ರೆ ಏನಾಗ್ತದೆ ಗೊತ್ತಾ? ಅದು ಹೋಗಿ ನಮ್ಮ ದೇಹ ಒಳಗಡೆ ಜೀರ್ಣಕೋಶ ಒಳಗಡೆ, ಈಗಾಗಲೇ ಎಷ್ಟೇ ನಾನು ನಿನ್ನೆ ಕ್ಲಾಸಲ್ಲಿ ಹೇಳ್ತಾ ಇದ್ದೆ. ಸೊ ನಮ್ಮ ಜೀರ್ಣಕೋಶ ಒಳಗಿರುವಂತ ಒಳ್ಳೆ ಬ್ಯಾಕ್ಟೀರಿಯಾ
ಅದನ್ನೇ ಮೈಕ್ರೋ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ನಾವು, ಮೈಕ್ರೋಬಿಯಲ್ ಅಂತ ಹೇಳ್ತೀವಿ. ಅದೆಲ್ಲ ಸತ್ತೋಗ್ತದೆ. ಅದು ಸತ್ತೋಗಿದ ತಕ್ಷಣ ಏನಾಗ್ತದೆ ಗೊತ್ತಾ, ಹೋಗಿ ಹಾ ಹೋಗಿ ಅದು ಸತ್ತೋಗಿದ ತಕ್ಷಣ ನಮ್ಮ ಪ್ರತಿರಕ್ಷಕ ವ್ಯವಸ್ಥೆ, ರೋಗ ನಿರೋಧಕ ವ್ಯವಸ್ಥೆ ಪೂರ್ತಿ ಹಾ ಉಂಟಾಗ್ತದೆ. ಅದು ಪೂರ್ತಿ ಅದಕ್ಕೇನಾಗ್ತದೆ, ಪೂರ್ತಿ ಕಡಿಮೆ ಆಗ್ತಾ ಹೋಗ್ತದೆ ರೋಗ ನಿರೋಧಕ ಶಕ್ತಿ. ಅದರಿಂದ ಈ ಈ ರೋಗ ಗುಣ ಆಗ್ಬೋದು, ಹಾಗೆ ಈಗೋ ಆಗ್ಬೋದು. ಹೇಳ್ಬೇಕಂದ್ರೆ ಎಷ್ಟು ಸಮಯದಲ್ಲಿ ನಮ್ಗೆ ಯಾವುದೇ ರೋಗ ಗುಣ ಆಗ್ತಾ ಇದೆ ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿನೇ ಗುಣ ಆಗ್ತದೆ. ಅದನ್ನ ಹೆಚ್ಚು ಓಕೆ ಮಾಡಕ್ಕೆ ಪ್ರಯತ್ನ ಮಾಡ್ಬೇಕು ಬಿಟ್ಟು ನಾವು ಅದಕ್ಕೂ ಆಂಟಿಬಯೋಟಿಕ್ಸ್ ಕೊಟ್ಟು ಇನ್ನೊಂದು ಆಂಟಿ ವೈರಲ್ ಡ್ರಗ್ಸ್ ಕೊಟ್ಟು ಅದರಿಂದ ಈ ಒಳ್ಳೆ ಬ್ಯಾಕ್ಟೀರಿಯಾ ಸಾಯಿಸಿದ್ರೆ ಅವ್ರ ಜೀರ್ಣ ವ್ಯವಸ್ಥೆನೇ ಉಂಟಾಗ್ತದೆ, ಜೀರ್ಣ ವ್ಯವಸ್ಥೆನೇ ಅಸ್ತವ್ಯಸ್ತ ಆಗುತ್ತೆ. ಮತ್ತೆ ಹಾ ಹಸು ಸರ್ ಆಗಲ್ಲ, ಸರಿಯಾಗಿ ಹಾ ಹಸು ಆಗಲ್ಲ. ನೋಡಿ, ಯಾರೇ ಜ್ವರ ಬಂದ್ಮೇಲೆ ಈ ಹಾ ಈ ಅಲೋಪತಿ ಮೆಡಿಸಿನ್ ತಗೊಂಡವ್ರನ್ನ ಅವ್ರನ್ನ ಸ್ವಲ್ಪ ನೀವು ಗಮನಿಸ್ಕೊಳ್ಳಿ. ಅಲ್ಲಿ ಅವ್ರು ಹೇಳ್ತಾ ಇರ್ತಾರೆ, ನನ್ಗೆ ಹಸು ಆಗ್ತಾ ಇಲ್ಲ, ಒಳಗಡೆ ಏನೋ ಒಂಥರ ಅಜೀರ್ಣ ಆಗ್ತಾ ಇದೆ, ಇಲ್ಲಾಂದ್ರೆ ಗ್ಯಾಸ್ ತರ ಬರ್ತಾ ಇದೆ, ಅಸಿಡಿಟಿ ಆಗ್ತಾ ಇದೆ, ಎಲ್ಲ ಹೇಳ್ತಾ ಇರ್ತಾರೆ. ಹೌದು ಸರ್. ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ಇದಕ್ಕೂ ಬೇರೆ ಪರಿಹಾರಗಳಿದೆ, ಅದನ್ನ ನೀವು ಮಾಡ್ಕೊಂತ ಹೋಗಿ. ಈ ಶೀತ ಕೆಮ್ಮು ಬಂದು ಜ್ವರ ಬಂದಿದೆ ಅಲ್ವಾ, ಸೊ ಅವಾಗ ಹೌದು ಏನ್ ಸರ್. ಮಾಡ್ಬೇಕು, ನಾನು ಹೇಳಿದ್ದೀನಿ ಈಗಾಗಲೇ, ತುಳಸಿ ಹಾ ಕಷಾಯ ನಂಬರ್ 1. ಓಕೆ. ಹಾ ಎರಡನೇದು, ಸರ್. ಈ ನೀರಿಗೆ ಸ್ವಲ್ಪ 1 ಗ್ಲಾಸ್ ನೀರಿಗೆ ಹಾ ಅರಿಶಿನ ಪೌಡರ್ ಸ್ವಲ್ಪ ಒಂದು ಚಮಚ ಹಾಕಿ ಚೆನ್ನಾಗಿ ಒಂದು 1.5 ಗ್ಲಾಸ್ ನೀರು ಇಟ್ಕೊಳ್ಳಿ. ಹಾ 1 ಚಮಚ ಅದು ಹಾಕೊಂಡು ಚೆನ್ನಾಗಿ ಬಯಸಿದ ಹಾ ಮೇಲೆ ಸ್ವಲ್ಪ ಚೆನ್ನಾಗಿ ಬಯಸಿದ ಮೇಲೆ ಒಂದು 5 ನಿಮಿಷ ಬಯಸಿದ ಮೇಲೆ ಮತ್ತೆ ಪಕ್ಕಕ್ಕೆ ತಗೊಂಡು ಸ್ವಲ್ಪ ಪೂರ್ತಿ ಹಾ ತಣ್ಣದಾಗಬಾರ್ದು, ಒಂಥರ ಉಗುರು ಮಿಡಿ ಬೆಚ್ಚ ಮಾಡ್ಕೊಂಡು ಹಾ ಅದಕ್ಕೆ ಹಾ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ಕೊಡಿ. ಅದೊಂದು ಹಾ ಕಷಾಯ ಆಗತ್ತೆ ಅವರಿಗೆ. ಆ ಕಷಾಯ ಒಂಥರ ಬೆಳಗ್ಗೆ ಸಾಯಂಕಾಲ ಆ ಥರ ಸೇವನೆ ಮಾಡ್ಕೊಂಡ್ರೆ ಬೇಗ ಹಾ ಆ ಈ ಈ ವೈರಸ್ ಏನೇ ಇದ್ರೂ ಆ ವೈರಸ್ ಅನ್ನೋದು ಸತ್ತು ಹೋಗ್ತದೆ. ಆ ವೈರಸ್ ಸಾಯಿಸುವಂತ ಕೆಪಾಸಿಟಿ, ಆ ಸಾಮರ್ಥ್ಯ ಈ ಅರಿಶಿನ ಪೌಡರ್ಗೆ ಇದೆ. ಓಕೆ ಓಕೆ ಸರ್, ಅರ್ಥ ಆಯ್ತಾ? ಥ್ಯಾಂಕ್ ಯು. ಹಾ ಇದೊಂದು. ಸರ್. ಆಮೇಲೆ ಮುದ್ರ ಏನ್ ಮಾಡ್ತೀರಿ, ಮುದ್ರ ಮಾಡ್ಕೊಳ್ಳಿ, ಒಂದು ಹಾ ಒಳ್ಳೆ ಮುದ್ರ. ಆ ಮುದ್ರ ಏನ್ ಮಾಡ್ಬೇಕಂದ್ರೆ ಈ ಹಾ ಶೀತ ಕಮ್ಮಿ ಇದ್ದಿರುವಾಗ ನೀವು ಉಪಯೋಗಿಸ್ಕೋಬಹುದು. ಆದ್ರೆ ಇಲ್ಲಿ 2 ಮುದ್ರಗಳಿದೆ. ಒಂದು ಮುದ್ರ ಏನಂದ್ರೆ ಶೀತ ಕೆಮ್ಮು ಬಂದು ಜ್ವರ ಬಂದ್ರೆ ಯೂಸ್ ಮಾಡ್ಲೇಬಾರ್ದು, ಅದು ಲಿಂಗ ಮುದ್ರ. ಇಲ್ಲಾಂದ್ರೆ ಹಾ ಬೇರೆ ಸಮಯದಲ್ಲಿ ಶೀತ ಕೆಮ್ಮಿಲ್ಲ ಜ್ವರ ಬಂದಂದ್ರೆ ಲಿಂಗ ಮುದ್ರನು ತುಂಬಾ ಒಳ್ಳೇದೆ. ಹಾ ಅದಿಲ್ಲ ಅಂದ್ರೆ ಅಟ್ಲೀಸ್ಟ್ ಈಗ ಏನ್ ಮಾಡ್ಬೇಕು, ಸೂರ್ಯ ಮುದ್ರ ಯೂಸ್ ಮಾಡ್ಕೊಳ್ಳಿ. ಹಾ ಅಂದ್ರೆ ಸೊ ಈ ಯಾವುದು ಶೀತ ಕೆಮ್ಮಿದ್ರೆ ಸೂರ್ಯ ಮುದ್ರ ಹಾ ಸ್ವಲ್ಪ ಸರ್. ಅದು ಮಾಡ್ಕೊಳ್ಳಿ. ಆಮೇಲೆ ಜ್ವರ ಬರ್ತಾ ಇದೆ, ಜ್ವರ ಕಡಿಮೆ ಆಗ್ಬೇಕು ಅಂದ್ರೆ ಪೃಥ್ವಿ ಮುದ್ರ. ನೋಡಿ, ಸೂರ್ಯ ಮುದ್ರ ಹೇಗ್ ಮಾಡೋದು, ಇದು ಈ ಉಂಗರ ಬೆರಳು ಈ ಹೆಬ್ಬೆರಳು ಮೊದಲನೇವಾಗಿ ಇಟ್ಕೊಂಡು ಇದ್ರ ಮೇಲೆ ಹಾ ಸರ್. ಮತ್ತೆ ಬೆರಳು ಇಟ್ಕೊಂಡು ಈ ತರ ಇಟ್ಕೋಬೇಕು. ಇದು ಸೂರ್ಯ ಮುದ್ರ. ಸ್ವಲ್ಪ ಹೊತ್ತು 10 ನಿಮಿಷ ಪ್ರಯತ್ನ ಮಾಡಿ, ಹಾ ಇದು ಸೂರ್ಯ ಮುದ್ರ. ಸರಿ ಇದಾದ್ಮೇಲೆ ಸರ್. ಪ್ರಾಣ ಮುದ್ರ ಮಾಡ್ಕೋಬಹುದು, ಒಂದು 5 ನಿಮಿಷ ಮಾಡ್ಕೊಳ್ಳಿ. ಈ ಜೊತೆಗೆ ಈ ಫೀವರ್ಗೋಸ್ಕರ ಪೃಥ್ವಿ ಹಾ ಮುದ್ರ. ಫೀವರ್ ನೋಡಿ, ಫೀವರ್ಗೋಸ್ಕರ ಪೃಥ್ವಿ ಮುದ್ರ ಮಾಡ್ಬೇಕಾಗುತ್ತೆ, ಸರಿ ಸರಿ ಆಯ್ತು ಸರ್. ಜ್ವರಕ್ಕೋಸ್ಕರ. ಸೊ ಈ ತರ ಮಾಡ್ಕೊಳ್ಳಿ. ತುಳಸಿ ಹಾ ಕಷಾಯ ಅದು ತುಂಬಾ ಒಳ್ಳೇದು. ಸರ್, ಅದು ಮಗುಗೆ ಆ ಥರ ಇದನ್ನ ಮಾಡಿಸ್ಬೋದಲ್ಲ ಸರ್? ಆಮೇಲೆ ಊಟ ಮಾಡಿ. 4 ವರ್ಷ ಒಳಗೆ. ಊಟ ಘನ ಪದಾರ್ಥ ಕೊಡಕ್ ಹೋಗ್ಬಿಡಿ. ಹಾ ಸರ್. ಊಟ ಅನ್ನೋದು ದ್ರವ ಪದಾರ್ಥವಾಗಿರ್ಬೇಕು. ಓಕೆ. ಯಾವುದೇ ಹಾಲ್ಗಿಲ್ ಕೊಡ್ಬಾರ್ದು ಸರ್ ಅವರಿಗೆ? ಬೇರೆ ಹಾಲು ಕೊಡಬಾರ್ದು. ಹಾ ಹಾ ಹಾಲು ಕೊಡಬಾರ್ದು. ಈ ಗಂಜಿ ಮಾಡೋದು ಅಂದ್ರೆ ನೋಡಿ, ಈ ನವಣೆ ಸಾಮೆ ಇದೆಲ್ಲ ಅದು ಹಾ ನೀಟಾಗಿ ಚೆನ್ನಾಗಿ ಪೌಡರ್ ಮಾಡಿ ಸ್ವಲ್ಪ ಗಂಜಿ ಮಾಡಿ ಅದು ಕೊಡಿ, ಪರವಾಗಿಲ್ಲ. ಲೈಟ್ ಆಗಿದ್ರೆ ಆಯ್ತು ಆಯ್ತು. ಜೀರ್ಣ ಆಗತ್ತೆ. ಅದೊಂದೆಲ್ಲ ಈ ಸಬ್ಜಿ ಅಂತ ಹೇಳ್ತೀವಲ್ಲ, ಹಾ ಹಾ ಸರ್. ಸಗ್ಗುಬಿ ಹಾ ಅಂತ ಹೇಳ್ತೀವಿ. ಅದರಿಂದ ಸ್ವಲ್ಪ ಅದರಲ್ಲಿ ಪೂರ್ತಿ ಸಕ್ಕರೆ ಅದೆಲ್ಲ ಆಡ್ ಮಾಡಕ್ ಹೋಗ್ಬೇಡಿ. ಸೊ ಹಾ ಸರ್. ಪ್ಲೇನ್ ಆಗಿ ಕೊಡಿ, ಒಂದು ಗಂಜಿ ತರ ಮಾಡಿ ಕೊಡಿ, ಅದು ಆಯ್ತು ಸಾಕು. ಆಯ್ತು ಸರ್. ಅದು ಬಿಟ್ಟು ಹಾಲು ಕೊಡೋದು, ಹಾಲ್ ಜೊತೆಗೆ ಬ್ರೆಡ್ ಕೊಡೋದು, ಇದೆಲ್ಲ ತಪ್ಪು ನಾವು ಮಾಡೋದು. ಸರಿ ಆಯ್ತು ಆಯ್ತು ಸರ್. ಹಾಲನ್ನು ಜೀರ್ಣ ಆಗಲ್ಲ ಅವ್ರಿಗೆ, ಈಗಾಗಲೇ ಜೀರ್ಣಶಕ್ತಿ ಕಡಿಮೆ ಆಗಿರ್ತದೆ. ಈ ಜ್ವರ ಹಾ ಸರ್. ಬಂದ್ರೆ, ಸೊ ನೆಗಡಿ ಜ್ವರ ಇದೆಲ್ಲ ಅಂದ್ರೆ ಜೀರ್ಣಶಕ್ತಿ ಹಾ ಕಡಿಮೆ ಆಗುತ್ತೆ. ಮತ್ತೆ ಅವ್ರಿಗೆ ಹೋಗಿ ಹಾಲು ಕೊಟ್ರೆ ಹಾಲು ಸರಿಯಾಗಿ ಜೀರ್ಣ ಆಗಲ್ಲ. ಅವಾಗ ಮತ್ತೆ ಅದು ಹೌದೌದು. ಬೇರೆ ಅಡ್ಡ ಪರಿಣಾಮ ಶುರು ಆಗುತ್ತೆ ಅವ್ರಿಗೆ. ಹಾ ಹಾ ಅಜೀರ್ಣ ಆಗ್ಬಿಡ್ತದೆ. ಅಜೀರ್ಣ ಆದ್ರೆ ಮತ್ತೆ ಏನೋ ಮೋಷನ್ಸ್ ಅದೇ ಈ ಸಡಲಿಕೆ ಅಂತ ಲೂಸ್ ಮೋಷನ್ಸ್ ಆಗೋದು ಮತ್ತೆ ಶುರು ಆಗ್ಬಿಡ್ತದೆ. ಹೌದೌದು ಸರ್. ಅದು ಮಾಡಕ್ ಹೋಗ್ಬಿಡಿ. ಆಯ್ತು, ಥ್ಯಾಂಕ್ ಯು ಸರ್. ರೈಟ್. ಎಸ್. ಪುರುಷೋತ್ತಮ ಅವ್ರು ಮಾತಾಡಿ. ನಿಮ್ದು ಧ್ವನಿ ಬರ್ತಾ ಇಲ್ಲ ಪುರುಷೋತ್ತಮ ಅವರೇ, ಶಬ್ದ ಬರ್ತಾ ಇಲ್ಲ. ರೈಟ್. ರೇಣುಕಮ್ಮ ಅವ್ರು ಮಾತಾಡಿ. ನಿಮ್ದು ಧ್ವನಿ ಬರ್ತಾ ಇಲ್ಲಮ್ಮ. ಸರ್ ಹೇಳಿ. ನಮಸ್ತೆ. ಹಲೋ. ಹೇಳಿಮ್ಮ. ನಮಸ್ತೆ.
ನಮಸ್ತೆ. ಇದು ನನ್ಗೆ ವಿಟಮಿನ್ B12 ಕಮ್ಮಿ ಆಗ್ತಾ ಇರುತ್ತೆ ಸರ್. ವಿಟಮಿನ್ B12. ಓಕೆ. ಹೌದು ಸರ್. ವಿಟಮಿನ್ B12 ಅನ್ನೋದು ಒಂದು ಈ ಸಿರಿಧಾನ್ಯದಲ್ಲಿ ಚೆನ್ನಾಗಿದೆ. ಸಿರಿಧಾನ್ಯದಲ್ಲಿ ಸೇವನೆ ಮಾಡ್ತಾ ಹೋದ್ರೆ ಸೊ ಹೇಳ್ಬೇಕಂದ್ರೆ ಒಳ್ಳೆ ವಿಟಮಿನ್ B12, ವಿಟಮಿನ್ ಬಿ ಅನ್ನೋದು ಹೆಚ್ಚಾಗಿ ಸಿಗತ್ತೆ ನಿಮ್ಗೆ. ಹಾ. ಸಿರಿಧಾನ್ಯದಲ್ಲಿ ಹೆಚ್ಚಿದೆ. ಎರಡನೇದು ಏನ್ ಮಾಡ್ಬೇಕಂದ್ರೆ ವಿಟಮಿನ್ B12 ಅನ್ನೋದು ಎಲ್ಲರಿಗಿರುವಂತ ಒಂದು ಮಿಸ್ಕನ್ಸೆಪ್ಷನ್, ತಪ್ಪು ಕಲ್ಪನೆ ಏನಂದ್ರೆ ಅದು ನಾವು ಆಚೆ ಕಡೆತ್ತ ಒಂದು ಇಂಜೆಕ್ಷನ್ ಮುಖಾಂತರ ಇನ್ನೊಂದು ಮುಖಾಂತರ ತಗೊಂಡು ಹೆಚ್ಚು ಮಾಡ್ಕೋಬೇಕಂತ ಅನ್ಕೊಂತಾ ಇರ್ತಾರೆ. ಅದು ತಪ್ಪದು. ಆತರ ಮಾಡ್ಕೊಂಡ್ರೆ ಅವ್ರು ಏನ್ ಮಾಡ್ತಾರೆ, B12 ಇಂಜೆಕ್ಷನ್ ಅಲ್ಲಿ ಜೊತೆಗೆ ಎಷ್ಟೋ ಕೆಮಿಕಲ್ಸ್ ಮಿಕ್ಸ್ ಮಾಡಿರ್ತಾರೆ. ಈಗಾಗಲೇ ಮಿಶ್ರಮ ಇರುತ್ತೆ. ಅದು ನಮ್ಮ ದೇಹಕ್ಕೆ ಹೋದ್ರೆ ಅದು ಮತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ಗೂ ದಾರಿ ಕೊಡುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಹೆಚ್ಚಾಗುತ್ತೆ. ಅದು ಮಾಡ್ಕೋಬಾರ್ದು. ಸೊ ಸಹಜವಾಗಿ ಮಾಡ್ಕೋಬೇಕಂದ್ರೆ B12 ಅನ್ನೋದು ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, B12 ನಮ್ಮ ದೇಹದಲ್ಲೇ ತಯಾರಾಗತ್ತೆ. ಎಲ್ಲಿ ಆಚೆ ಕಡೆಯಿಂದ ಬರುವಂತ ಅವಕಾಶ ಇಲ್ಲ. ಇನ್ನು ಸ್ವಲ್ಪ ಜನ ಏನ್ ಹೇಳ್ತಾರೆ ಗೊತ್ತಾ, ಈ B12 ಬೇಕಂದ್ರೆ ಈ ನಮ್ಮ ಮಾಂಸ ಅಂದ್ರೆ ಜಂತು ಮಾಂಸ ತಗೋಲಿ ಅಂತ ಈಗಾಗಲೇ ಡಾಕ್ಟರ್ಸ್ ಎಲ್ಲ ಹೇಳ್ಕೊಟ್ಟಿರ್ತಾರೆ ಅಲ್ವಾ? ಹೌದು ಸರ್. ಅದನ್ನು ಕರೆಕ್ಟ್ ಅಲ್ಲ. ಜಂತು ಮಾಂಸ B12 ಸ್ವಲ್ಪ ಕೊಡ್ಬೋದು, ಕೊಡಕ್ಕೆ ಅವಕಾಶ ಇರ್ಬೋದು. ಆದ್ರೆ ಒಂದು ಏನಾಗ್ತಾ ಗೊತ್ತಾ, ಅದು ತಗೊಂಡಿದ ಮೇಲೆ ಮತ್ತೆ ಜಂತು ಪ್ರೋಟೀನ್, ಅದು ಜಂತು ಪ್ರೋಟೀನ್ ಸರಿಯಾಗಿ ಕರಗಸಕ್ ಆಗಲ್ಲ. ನಮ್ಮ ದೇಹ ಹೊರಗಡೆ ಸರಿಯಾಗಿ ಕರಗಲ್ಲ. ಅದಕ್ಕೆ ಬೇಕಾಗಿರುವಂತ ಎಂಜೈಮ್ಗಳು ನಮ್ಮ ಹೊರಗಡೆ ಉತ್ಪನ್ನ ಆಗಲ್ಲ. ಅವಾಗ ಮತ್ತೆ ಅದರಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಶುರು ಆಗಿ ಪುರುಷರಿಗಾಗ್ಬೋದು, ಸ್ತ್ರೀ ಆಗ್ಬೋದು, ಮತ್ತೆ ಅವರು ಸೊ ಬೇರೆ ಬೇರೆ ಅಡ್ಡಪರಿಣಾಮಗಳು ಮತ್ತೆ ಬೇರೆ ರೋಗಗಳು ಶುರು ಆಗತ್ತೆ. ಇದು ಪಕ್ಕ ಇಟ್ರೆ ಮತ್ತೆ ಯಾವ ತರ ತಯಾರು ಮಾಡ್ಕೋಬಹುದು ಅಂದ್ರೆ, ತಯಾರು ಮಾಡೋ ವಿಧಾನ ದೇಹಕ್ಕೆ ಗೊತ್ತು, ನಮ್ಗಿಂತ ಚೆನ್ನಾಗ್ ಗೊತ್ತು ದೇಹಕ್ಕೆ. ಅದು ಹೇಗ್ ಮಾಡ್ಕೋತದೆ ನೋಡಿ. ಈಗಾಗಲೇ ಹೇಳ್ತಾ ಇದ್ನಲ್ಲ, ನಿಮ್ಮ ಹೊಟ್ಟೆ ಒಳಗಡೆ ಜೀರ್ಣಕೋಶ ಒಳಗಡೆ ಒಳ್ಳೆ ಬ್ಯಾಕ್ಟರಿ ಇರಬೇಕು ಅಂತ ನಾನು ಹೇಳಿದ್ದೀನಿ ಇಷ್ಟುವರೆಗೂ. ಅಂದ್ರೆ ನಿನ್ನೆ ಕ್ಲಾಸ್ ಇವತ್ತು ಕ್ಲಾಸ್ ಹೇಳ್ತಾ ಬಂದಿದ್ದೀನಿ. ಈ ಒಳ್ಳೆ ಬ್ಯಾಕ್ಟರಿ ಏನಿದೆಯೋ ಮೈಕ್ರೋಬಿಯಲ್ ಅಂತ ಹೇಳ್ತೀವಿ ನಾವು. ಈ ಒಳ್ಳೆ ಬ್ಯಾಕ್ಟರಿ ಯಾವ ತರ ಅಂದ್ರೆ, ನಮ್ಮ ಭೂಮಿ ಒಳಗಡೆ ನಾವು ನೆಲ ಇದೆಯಲ್ಲ, ನೆಲ, ಈ ಭೂಮಿ ಒಳಗಡೆ ಸಾರವಂತವಾಗಿರ್ಬೇಕು. ಏನಿರ್ಬೇಕು ಅದ್ರೊಳಗಡೆ ಎಷ್ಟೋ ಹೊಲಗಳು, ಅದು ಇದು ಈ ಕ್ರಿಮಿಗಳೆಲ್ಲ ಇರ್ಬೇಕಲ್ಲ, ಅಂಥದ್ದು. ಅಂದ್ರೆ ಯಾವುದೇ ಒಂದು ಮರ ಒಂದು ಸಸ್ಯ ಒಂದು ಬೀಜ ಒಳಗಡೆ ಹಾಕಿದ್ರೆ ಬೀಜ ಹೇಗ್ ಬರುತ್ತೆ, ಅದು ಹೇಗೆ ಒಂದು ಸಸ್ಯ ಆಗತ್ತೆ ಗೊತ್ತಾ? ಅದು ತಾನಂತಾಗೆ ಆಗಲ್ಲ. ಅದಕ್ಕೆ ಬೇಕಾಗಿರೋ ಪೋಷಕಾಂಶಗಳು ಅಂದ್ರೆ ನೀರು ಅನ್ನೋದು ಬೇಕಾಗಿಲ್ಲ ಹೆಚ್ಚು. ಆದ್ರೆ ಬೆಳಕು ಇರಬಾರ್ದು, ಬೀಜಕ್ಕೆ ಬೆಳಕಿರಬಾರ್ದು. ಬೆಳಕಿದ್ರೆ ಅದು ಸಸ್ಯ ಆಗಲ್ಲ. ಆದ್ರೆ ಭೂಮಿ ಒಳಗಡೆ ಇರ್ತೀವಲ್ಲ, ಅದ್ರ ಮತ್ತೆ ಯಾರು ಅದನ್ನು ಒಂದು ಸಸ್ಯ ಆಗಿ ಪರಿವರ್ತನೆಗೊಳಿಸ್ತಾರೆ? ಆ ಕ್ರಿಮಿಗಳೇ ಆ ಏನು ಆ ಮೈಕ್ರೋಬ್ಸ್ ಅಂತ, ಅಲ್ಲಿನೂ ಮೈಕ್ರೋಬ್ಸ್ ಇರುತ್ತೆ, ಕ್ರಿಮಿಗಳಿರುತ್ತೆ, ಸೂಕ್ಷ್ಮ ಜೀವಿಗಳು. ಒಂದು ಇಷ್ಟು ಮುಷ್ಟಿ ಒಂದು ಸಾಯಿಲ್ ತಗೊಂಡ್ರೆ, ಮಣ್ಣು ತಗೊಂಡ್ರೆ ಅದ್ರ ಒಳಗಡೆ ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳು ಇರ್ತದೆ. ಹೇಳ್ಬೇಕಂದ್ರೆ ಆ ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳು ಏನ್ ಮಾಡುತ್ತಂದ್ರೆ, ಯಾವುದೇ ಬೀಜ ಒಳಗಡೆ ಇಟ್ರೆ ಅದಕ್ಕೆ ಬೇಕಾದಂತ ಪೋಷಕಾಂಶ ಅದನ್ನೇ ಮಾಡ್ಕೊಡ್ತದೆ. ಅದನ್ನೇ ರಾಸಾಯನಿಕ ಚರ್ಯಗಳಾಗಿ ಅದಕ್ಕೂ ಮಾಡ್ಕೊಡುತ್ತೆ. ಅವಾಗ ಆ ಬೀಜ ಬೆಳೆಯುತ್ತೆ. ಅರ್ಥ ಮಾಡ್ಕೊಳ್ಳಿ. ಅಷ್ಟು ಆ ಬೀಜ ಸಸ್ಯ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ. ಈ ತರ ಆಗ್ತದೆ. ಅದೇ ತರ ಅಂದ್ರೆ ಭೂಮಿ ಒಳಗಡೆ ಅಂತ ಆ ಸೂಕ್ಷ್ಮ ಜೀವಿಗಳು ಅಷ್ಟು ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ನಾವು ಮಾಡ್ತಾ ಇಲ್ಲ, ಇನ್ನು ಯಾರು ಮಾಡಲ್ಲ. ಆ ಮೈಕ್ರೋಬ್ಸೇ, ಆ ಸೂಕ್ಷ್ಮ ಜೀವಿಗಳೇ ಅಷ್ಟು ಕೆಲಸ ಮಾಡೋದು. ಪ್ರತಿ ಸಸ್ಯನು ಬೆಳೆಯೋದು ಅದಕ್ಕಿಂತಾನೆ. ಅದನ್ನ ಅರ್ಥ ಮಾಡ್ಕೋಬೇಕು. ಮತ್ತೆ ಸಸ್ಯಕ್ಕೂ ಆ ಬೀಜಕ್ಕೆ ಏನ್ ಬೇಕಾಗಿರ್ತದೆ? ನೈಟ್ರೋಜನು, ಫಾಸ್ಫರಸ್, ಮೆಗ್ನೀಷಿಯಮು, ಇಂಥ ಪೋಷಕಾಂಶ ಬೇಕಾಗಿರ್ತದೆ. ಅದೆಲ್ಲ ತಯಾರು ಮಾಡೋದು ಈ ಸೂಕ್ಷ್ಮ ಜೀವಿಗಳೇ. ಅದೇ ತರ ನಮ್ಮ ದೇಹದಲ್ಲಿ ನಾವು ಅನ್ಕೊಂತೀವಿ, ನಾವು ಆಹಾರ ಸೇವನೆ ಮಾಡ್ತಾ ಇದೀವಿ, ಒಳಗಡೆ ಹೋಗುತ್ತೆ, ಏನೋ ಅಂಗ ಇದೆ ಒಳಗಡೆ, ಅಂದ್ರೆ ಜೀರ್ಣಕೋಶ ಇದೆ, ಅದೇನೋ ಮಾಡ್ಬಿಡ್ತದೆ ಅಂತ ನಾವು ಅನ್ಕೊಂತಾ ಇದ್ವಿ. ಆ ತರ ಆಗಲ್ಲ ಸ್ನೇಹಿತರೆ. ನೀವೇನೇ ಆಹಾರ ತಗೊಂಡ್ರೆ ಪೂರ್ತಿ ಬಾಯಿಯಲ್ಲಿ ಒಂದು ನಮ್ಮ ಲಾಲಾಜಲ ಅಂದ್ರೆ ಈ ಸಲೈವ ಜೊತೆಗೆ ಮಿಕ್ಸ್ ಆಗಿ 50% ಇಲ್ಲಿ ಪಚನ ಆಗತ್ತೆ. ಮತ್ತೆ ಅದು ಒಳಗಡೆ ಹೋದ್ಮೇಲೆ ಜೀರ್ಣಕೋಶ ಹೊರಡ ಮೇಲೆ ಇನ್ನು 50% ಮಿಕ್ಕಿರುತ್ತೆ. ಅದಕ್ಕೇನು ಮಿಶ್ರಮ ಆಗುತ್ತೆ ಗೊತ್ತಾ? ಲಾಲಾಜಲ ಜೊತೆಗೆ ಮಿಶ್ರಮ ಆಗೋದು ಎಂಜೈಮ್ಗಳು. ಎಲ್ಲಾ ಎಂಜೈಮ್ಗಳು ಯಕೃತ್ತು ಮಾಡಿಕೊಡ್ತದೆ. ಯಕೃತ್ತು ಆ ಎಂಜೈಮ್ಗಳು ಇದ್ರ ಮಿಕ್ಸ್ ಆಗತ್ತೆ. ಮಿಕ್ಸ್ ಆಗಿದ ಮೇಲೆ ಪಚನ ಮಾಡೋದು ಯಾರು? ಬ್ಯಾಕ್ಟೀರಿಯಾ. ಅರ್ಥ ಮಾಡ್ಕೊಳ್ಳಿ. ಈ ಬ್ಯಾಕ್ಟೀರಿಯಾನೇ ಪಚನ ಮಾಡೋದು. ಆ ಬ್ಯಾಕ್ಟೀರಿಯಾ ಏನ್ ಮಾಡತ್ತೆ ಗೊತ್ತಾ? ಈ ಸಣ್ಣ ಕಲ್ಲು ಒಳಗಡೆ ಹೋಗಿ ಸಣ್ಣ ಕಲ್ಲು ಒಳಗಡೆ ಸಂಗ್ರಹಿಸಿಕೊಂಡು ಅಲ್ಲಿ ಚೆನ್ನಾಗಿ ಪಚನ ಮಾಡ್ತದೆ. ಪಚನ ಮಾಡಿದ್ಮೇಲೆ ಅಲ್ಲಿ ಪೋಷಕಾಂಶಗಳು ಎಲ್ಲ ಉತ್ಪನ್ನ ಆಗ್ತದೆ. ಅಂದ್ರೆ ಒಂದು ಗ್ಲೂಕೋಸು ಮತ್ತೆ ವಿಟಮಿನ್ಗಳು, ಪ್ರೋಟೀನ್ಗಳು ಎಲ್ಲ ಸಪರೇಟ್ ಆಗಿ ಆ ತರ ಅದು ಬ್ಲಡ್ ಒಳಗಡೆ ಸಂಗ್ರಹಿಸಿಕೊಂಡು ಬ್ಲಡ್ ಮುಖಾಂತರ ಎಲ್ಲ ಅಂಗಗಳಿಗೂ ಜೀವಕೋಶಗಳು ಸಪ್ಲೈ ಆಗ್ತದೆ. ಇಷ್ಟೆಲ್ಲ ವ್ಯವಸ್ಥೆ ಒಳಗಡೆ ಇದೆ. ಮತ್ತೆ ಇದಕ್ಕೆಲ್ಲ ಪ್ರಧಾನ ಕಾರಣ ಯಾರು? ಸರಿಯಾದ ಜೀರ್ಣಕ್ರಿಯೆ ನಡೆಸಬೇಕಂದ್ರೆ ಯಾರು? ಈ ಮೈಕ್ರೋಬ್ಸ್, ಈ ಬ್ಯಾಕ್ಟೀರಿಯಾನೇ. ಈ ಬ್ಯಾಕ್ಟೀರಿಯಾ ಏನಿದೆಯೋ ಆ ಬ್ಯಾಕ್ಟೀರಿಯಾ ಸರಿಯಾಗಿ ಇಟ್ಕೊಂಡಿದ್ರೆ, ಅದು ನಾವು ಸರಿಯಾಗ ರಕ್ಷಣೆ ಮಾಡ್ಕೊಂಡ್ರೆ ಆ ಬ್ಯಾಕ್ಟೀರಿಯಾನು ಈ B12 ವಿಟಮಿನ್ ಅದೇ ತಯಾರು ಮಾಡೋದು. ನೋಡಿ, ಈ B12 ವಿಟಮಿನ್ ಯಾರು ತಯಾರು ಮಾಡೋದು? ಆ ಬ್ಯಾಕ್ಟೀರಿಯಾ ನಮ್ಮ ದೇಹ ಒಳಗಡೆ ಜೀರ್ಣಕೋಶ ಒಳಗಿರುವಂತ ಒಳ್ಳೆ ಬ್ಯಾಕ್ಟೀರಿಯಾ ಅಂತ ಅರ್ಥ ಮಾಡ್ಕೊಂಡು ಈ ಬ್ಯಾಕ್ಟೀರಿಯಾನು ರಕ್ಷಣೆ ಮಾಡಕ್ಕೆ, ಕಾಪಾಡ್ಕೊಳಕ್ಕೆ ಏನ್ ಮಾಡ್ಬೇಕು ಅದು ಮಾಡಿ ಅಷ್ಟೇ.
ಅದು ಬಿಟ್ಟು ನಾನು B12 ಇಂಜೆಕ್ಷನ್ ತಗೊಂತೀನಿ ಇನ್ನೊಂದು ಮಾಡ್ತೀನಿ ಅಂದ್ರೆ ತಪ್ಪು ಸ್ನೇಹಿತರೆ, ಅದು ಮಾಡ್ಕೋಬಾರ್ದು. ಅವಾಗ ಈ ಬ್ಯಾಕ್ಟೀರಿಯಾನ ಹೆಚ್ಚು ಬೆಳವಣಿಗೆ ಮಾಡಬೇಕು, ಅದನ್ನು ಹೆಚ್ಚಾಗಿ ವೃದ್ಧಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ಅಂಶಗಳು ನಾವು ಗಮನಿಸಬೇಕು. ಒಂದು, ನಾವು ಏನ್ ಮಾಡ್ಬೇಕು ಅಂದ್ರೆ ಸಹಜ ಆಹಾರ ತಗೋಬೇಕು. ಅಂದ್ರೆ ಈ ಸಲಾಡ್ಸು, ಈ ತರಕಾರಿಗಳು, ಅದು ನೈಸರ್ಗಿಕ ಆಹಾರ, ಅದು ಯಾವಾಗಲೂ ಹೆಚ್ಚಾಗಿ ತಗೊಂತಾ ಇರ್ಬೇಕು. ನೋಡಿ, ಬೆಳಗ್ಗೆ ಟೈಮಲ್ಲಿ, ಸಾಯಂಕಾಲ ಟೈಮಲ್ಲಿ ಆ ಊಟದಲ್ಲಿ ಸೇರಿಸ್ಕೊಳ್ಳಿ. ಮಧ್ಯಾಹ್ನ ಟೈಮಲ್ಲಿ ಬಯಸಿದ ಆಹಾರ ತಿನ್ನಿ. ಸೊ ಆ ತರ ಮಾಡುವಾಗ B12 ವಿಟಮಿನ್ ಅನಂತಾಗೆ ಹೆಚ್ಚಾಗಿ ಬರುತ್ತೆ. B12 ವಿಟಮಿನ್ಗೋಸ್ಕರ ನಾವೇನು ಮಾಡೋದು ಬೇಕಾಗಿಲ್ಲ. ಓಕೆ, ಅದೊಂದು. ಎರಡನೇದು, ಮಜ್ಜಿಗೆ ಕುಡಿಬೇಕು. ಮಜ್ಜಿಗೆ ಸಾಯಂಕಾಲ 5 ಗಂಟೆ 6 ಗಂಟೆ ಒಳಗಡೆ ಕುಡಿಬೇಕು. ಅದಾದ್ಮೇಲೆ ತದನಂತರ ಕುಡಿಯಬಾರ್ದು. ಅದು ಜಾಸ್ತಿ ಕುಡಿಯಕ್ಕೆ ಹೋದ್ರೆ ಕಫ ಶುರುವಾಗುತ್ತೆ. ಕಫನ ಹೆಚ್ಚು ಮಾಡ್ತಾ ಹೋಗ್ತದೆ, ಅದು ಮಾಡಬಾರ್ದು. ಅವಾಗ ಈ ಮಜ್ಜಿಗೆನ ಏನ್ ಮಾಡ್ಬೇಕಂದ್ರೆ ಖಂಡಿತವಾಗಿ ದಿನಕ್ಕೆ 3-4 ಲೋಟ ಕುಡಿಬೇಕು ಸ್ನೇಹಿತರೆ. ಅವಾಗ ಈ ಮಜ್ಜಿಗೆ ಏನಾಗುತ್ತದೆ, ಈಗಾಗಲೇ ಅದು ಕುದಿಸಿದ ಆಹಾರ ಅದು ಅಲ್ವಾ, ಅಂದ್ರೆ ಚೆನ್ನಾಗಿ ಫರ್ಮೆಂಟ್ ಆಗಿರ್ತದೆ. ಆ ಫರ್ಮೆಂಟ್ ಆಗಿರುವಾಗ ಅದ್ರ ಹೊರಗಡೆ ಹೆಚ್ಚು ಬ್ಯಾಕ್ಟೀರಿಯಾ, ಒಳ್ಳೆ ಬ್ಯಾಕ್ಟೀರಿಯಾ ಈಗಾಗಲೇ ವೃದ್ಧಿ ಆಗಿರ್ತದೆ. ಅದು ನಾವು ಸೇವನೆ ಮಾಡಿದ್ರೆ ಅದು ಹೋಗಿ ನಮ್ಮ ಹೊಟ್ಟೆ ಒಳಗಡೆ ಒಳ್ಳೆ ಬ್ಯಾಕ್ಟೀರಿಯಾ ಹೆಚ್ಚು ಮಾಡುತ್ತೆ. ಇದು ಒಂದು ಪದ್ಧತಿ ಅಲ್ವಾ. ಈ ತರ ಮಾಡ್ಬೋದು. ಈ ತರ ಮಾಡ್ಕೊಂತ ಹೋದ್ರೆ ಆಮೇಲೆ ಈ ಪ್ರಧಾನ ಆಹಾರವಾಗಿ ನಾವು ಈ ಯಾವುದು ಸಿರಿಧಾನ್ಯಗಳು ತಗೋತಾ ಇದ್ವಿ, ಅಲ್ಲಿಂದನೂ ಒಳ್ಳೆ ಬಿ ವಿಟಮಿನ್ ನಮ್ಮ ದೇಹಕ್ಕೆ ಸಿಗತ್ತೆ, B12 ವಿಟಮಿನ್ ಸಿಗತ್ತೆ. ಈ ತರ ಮಾಡ್ತಾ ಹೋದ್ರೆ ಏನಾಗತ್ತೆ ಅಂದ್ರೆ ಇದರಿಂದ ನಮ್ಗೆ ಆಗುತ್ತೆ ಅಂದ್ರೆ ಆ ಬ್ಯಾಕ್ಟೀರಿಯಾನೇ ನಮ್ಮ ಸಣ್ಣ ಕರ್ಲು ಒಳಗಡೆ B12 ತಯಾರು ಮಾಡ್ಕೊತದೆ. ಇಷ್ಟೇ ಮಾಡ್ಬೇಕು ಬಿಟ್ಟು ಸಹಜವಾಗಿ ನೈಸರ್ಗಿಕವಾಗಿ ಈ ತರ ಮಾಡ್ಕೊಂತ ಹೋಗಿ ಬೇರೆ ಯಾವುದು ಮಾಡಕ್ ಹೋಗ್ಬೋದು. ಓಕೆ, ಅರ್ಥ ಆಯ್ತಾ? ಸರ್, ರೈಟ್. ಅದಕ್ಕೇನು ಮುದ್ರೆ ಏನು ಇಲ್ವಾ ಸರ್? ಮುದ್ರೆ ಇಲ್ಲ. ಬೇಕಂದ್ರೆ ನಿಮ್ಗೂ ವಿಟಮಿನ್ಗಳು ಬೇಕಂದ್ರೆ ಪ್ರಾಣ ಮುದ್ರೆ ಅಷ್ಟೇ. ಪ್ರಾಣ ಮುದ್ರೆ. ಓಕೆ. ದೇಹಕ್ಕೆ ಯಾವುದೇ ವಿಟಮಿನ್ A, B, C, D, K, E, B12 ಎಲ್ಲದಕ್ಕೂ ಇದೆ ಮುದ್ರೆ. ಪ್ರಾಣ ಮುದ್ರೆ, ಶಕ್ತಿ ಮುದ್ರೆ. ಸರ್, ಕಿವಿ ನೋವಿಗೆ ಹೇಳಿದ್ರಲ್ಲ, ನಾನು ಅದನ್ನ ಮರ್ತೆ ಸರ್, ಇನ್ನೊಂದ್ಸತಿ ಹೇಳ್ಕೊಡ್ತೀನಿ. ಏನಮ್ಮ? ಕಿವಿ ನೋವಿಗೆ ಮುದ್ರೆ ಹೇಳಿದ್ರಲ್ವಾ? ನಾವು ಶೂನ್ಯ ವಾಯು ಮುದ್ರೆ ಮಾಡಿ, ಇಲ್ಲ ಶೂನ್ಯ ಮುದ್ರೆ ಮಾಡಿ. ಶೂನ್ಯ ಮುದ್ರೆ ಅಂದ್ರೆ ಈ ತರ ಇಟ್ಕೊಂತೀವಿ ನೋಡಿ, ಈ ತರ. ಇದು ಶೂನ್ಯ ಮುದ್ರ. ಓಕೆ ಸರ್. ಈ ತರ ಶೂನ್ಯ ಮುದ್ರ. ಓಕೆ, ಓಕೆ. ಇಲ್ಲಾಂದ್ರೆ ಈ ಶೂನ್ಯ ವಾಯು ಮುದ್ರನು ತುಂಬಾ ಒಳ್ಳೇದು. ಓಕೆ, ಓಕೆ ಸರ್. ಯಾವುದೇ ಕಿವಿ ಸಂಬಂಧಿ ಸಮಸ್ಯೆಗಳು, ಯಾವುದೇ ಸಮಸ್ಯೆ ಇರಲಿ, ಈ ಶೂನ್ಯ ವಾಯು ಮುದ್ರ ತುಂಬಾ ಸಹಾಯಕಾರಿ. ಓಕೆ ಸರ್. ರೈಟ್. ಇದು ಶುಗರ್ಗೆ ಅಪಾನ ವಾಯು ಮುದ್ರೆ ಒಳ್ಳೇದಲ್ಲ ಸರ್? ಶುಗರ್ಗೆ ಅಪಾನ ವಾಯು ಮುದ್ರೆ ಇಲ್ಲಮ್ಮ, ಅಪಾನ ಮುದ್ರ ಅಷ್ಟೇ. ಅಪಾನ ಮುದ್ರೆ ಸರ್? ಅಷ್ಟೇ. ಓಕೆ ಸರ್. ಅಪಾನ ವಾಯು ಮುದ್ರ ಮಾಡ್ಕೋಬೇಡಿ. ಅಪಾನ ವಾಯು ಮುದ್ರ ಹಾರ್ಟ್ ತೊಂದರೆಗಳಿಗೆ. ಅಪಾನ ವಾಯು ಮುದ್ರೆ ಹಾರ್ಟ್ ತೊಂದರೆಗೆ ಇದು. ಮಲಬದ್ಧತೆ ಹೇಳಿ. ಇದು ನಮ್ಮ ಮನೆಯವ್ರಿಗೆ ಇದು ಶುಗರ್ದು ಮೊದ್ಲೆಲ್ಲ ನಾವು ಫುಡ್ ಅಲ್ಲೇ ಕಂಟ್ರೋಲ್ ಮಾಡ್ತಾ ಇದ್ವಿ. ಸುಮಾರು ಒಂದು 6-7 ವರ್ಷ ಆಗಿತ್ತು ಅವ್ರಿಗೆ ಬಂದು. ಫುಡ್ ಅಲ್ಲೇ ಕಂಟ್ರೋಲ್ ಮಾಡ್ತಾ ಇದ್ವಿ. ಮೆಂತ್ಯ ಅದೆಲ್ಲ ತಗೊಂಡು ಅದ್ರಲ್ಲೇ ಕಂಟ್ರೋಲ್ ಮಾಡ್ತಾ ಇದ್ವಿ. ಆಯುರ್ವೇದಿಕ್ ಒಂದ್ ತಗೋತಾ ಇದ್ವಿ. ಯಾವಾಗನ ಜಾಸ್ತಿ ಆದಾಗ ಮಾತ್ರ ಕೊಡ್ತಾ ಇದ್ರು ಅಷ್ಟೇ ಆಯುರ್ವೇದಿಕ್ ಟ್ಯಾಬ್ಲೆಟ್ಸ್ ಅವರು. ನಿಮ್ ಲೀವ್ಸ್ ಜ್ಯೂಸು ಅದೆಲ್ಲ ಆ ತರ ಕೊಡ್ತಾ ಇದ್ರು. ಆಮೇಲೆ ಇದು ಅದು ಈ ಮಟನ್ ಅದೆಲ್ಲ ಜಾಸ್ತಿ ತಿಂದಾಗ ಅದೆಲ್ಲಾನು ಏರುಪೇರು ಆಗ್ತಾ ಇದ್ದಿದ್ದಕ್ಕೆ ಅವರು ಇದು ಲಾಸ್ಟ್ಗೆ ನಮ್ಮ ಮಗಳವರೆಲ್ಲ ಬೈದು ಇದು ಇಂಗ್ಲಿಷ್ ಮೆಡಿಸಿನ್ಸ್ಗೆ ಅಡಾಪ್ಟ್ ಆದ್ರು. ಇವಾಗ ಅದೂನು ಕಂಟ್ರೋಲ್ ಬರ್ತಾ ಇಲ್ಲ. 61 ವರ್ಷ ಇವಾಗ ಅವ್ರಿಗೆ. ಇದು 150, 160, 170 ಈ ತರ ಇರುತ್ತೆ ಸರ್. 130 ಅಂತವರೆಗೆ ಇರ್ಬೇಕು. 120 ಅಷ್ಟವರೆಗೆ ಇರ್ಬೇಕು, ಜಾಸ್ತಿ ಹೋಗ್ಬಾರ್ದು. ಹೇಳಿ. ಅದರಿಂದ ಟ್ಯಾಬ್ಲೆಟ್ ಅವ್ರು ಇಂಗ್ಲಿಷ್ ಮೆಡಿಸಿನ್ ಒಂದ್ ತಗೊಳ್ತಾ ಇದ್ದಾರೆ, ಅದು ಬರ್ಕೊಟ್ಟಿರೋದು ಅದು. ಈ ನಡುವೆ ಆ ತರ ಏರುಪೇರು ಆಗ್ತಾ ಇದೆ. ಅದಕ್ಕೆ ಜ್ಞಾಪಕ ಇದ್ದಾಗ ಅದ್ ಮಾಡ್ತಾರೆ, ವಾಕಿಂಗ್ ಮಾಡೋವಾಗ ಅವಾಗ ಅದನ್ನ ಹೇಳ್ಕೊಟ್ಟು ಮಾಡ್ತಾರೆ. ತಿರ್ಗಿ ಅದು ಇನ್ನೊಂದ್ 5 ನಿಮಿಷಕ್ಕೆ ಅದ್ ಮರ್ತಿರ್ತಾರೆ, ಮಾಡೋದಿಲ್ಲ ಮುದ್ರೆ. ಫಾಸ್ಟಿಂಗ್ ಮಾಡ್ತಾರಮ್ಮ? ಯಾವಾಗನ ಫಾಸ್ಟಿಂಗ್ ಮಾಡ್ತಾರ? ಫಾಸ್ಟಿಂಗ್ ಮಾಡಲ್ಲ ಸರ್. ಅವ್ರಿಗೆ ಹಸು ಜಾಸ್ತಿ. ಫಾಸ್ಟಿಂಗ್ ಅನ್ನೋದೇ ಇಲ್ಲ ಸರ್ ಅವ್ರಿಗೆ. ಇನ್ನ ಜಾಸ್ತಿ ತಿನ್ಬೇಕು ಅಂದ್ರೆ ತಿಂತಾರೆ. ಜಾಸ್ತಿ ತಿಂದಕ್ಕೋಸ್ಕರನೇ ಇದು ಗ್ಲೂಕೋಸ್ ಹೆಚ್ಚಾಗಿ ಅವ್ರಿಗೆ ಈ ಶುಗರ್ ಬಂದಿರೋದು. ಅದೇ ಈ ನಡುವೆ ಮನೆಯಲ್ಲಿ ಇರೋದ್ರಿಂದಾನು ಟೈಮಿಂಗ್ಸ್ ಇಲ್ಲ ಸರ್. ಊಟ ಮಾಡಿದ್ಮೇಲೆನು ತಿಂತಾನೆ ಇರ್ತಾರೆ. ಅದು ಎಲ್ಲಾ ಡಾಕ್ಟರ್ನು ಅದನ್ನೇ ಹೇಳ್ತಾರೆ. ಅವ್ರು ನಾವ್ ಹೇಳ್ಬೇಕು ಕೇಳಲ್ಲ.
ಗೆಲ್ಲಲ್ಲ ಆ, ಅಂದ್ರೆ ಮತ್ತೆ ಟ್ಯಾಬ್ಲೆಟ್ ತಗೊಳ್ಳೇಬೇಕಲ್ಲ. ತಗೊಳ್ತಾನೆ ಇದ್ದಾರೆ ಸರ್. ಇವಾಗ ಒಂದ್ ಮಾತ್ರ ಬೆಳಗ್ಗೆ ಒಂದ್ ಮಾತ್ರ 0 mg ಅದೇ ಕೊಟ್ಟಿದ್ದಾರೆ. ಅದನ್ನೇ ನೀವು ಅರ್ಥ ಮಾಡ್ಕೊಳ್ಳಿಮ್ಮ. ಸೊ ಯಾವ್ದು ನಾವು ಪಾಲನೆ ಮಾಡ್ತೀವೋ ಅದ್ರ ಪ್ರಕಾರ ನಾವು ಜೀವನ ನಡೆಸ್ಕೊಳ್ತೀವಿ. ಅಂದ್ರೆ ನಿಸರ್ಗವಾಗಿ ಮಾಡ್ಕೊಂಡದ, ಇಲ್ಲ ಅಂದ್ರೆ ಕೃತಿಕವಾಗಿ ಮಾಡ್ಕೊಂಡದ. ಕೃತಿಕವಾಗಿ ಅದೇ ಅಂದ್ರೆ ಟ್ಯಾಬ್ಲೆಟ್ಸ್ ನಿಯಂತ್ರಣ ಮಾಡ್ತಾ ಇರ್ತದೆ ಅಷ್ಟೇ. ಅದು ಮತ್- ಕೊನೆಗೆ ಏನ್ ಮಾಡ್ತದೆ, ತೀವ್ರತೆ ಜಾಸ್ತಿ ಮಾಡುತ್ತೆ ರೋಗನ. ಹೌದು ಸರ್. ಅವರು ಮೊದ್ಲು ಎಲ್ಲ ಕಂಟ್ರೋಲ್ ಅಲ್ಲಿ ಇದ್ರು. ಇವಾಗ ಓವರ್ ಇದು ಊಟ ಮಾಡ್ತಾ ಇದ್ದಾರೆ. ಮಾಡ್ಬಾರ್ದು. ಊಟ ಹೆಚ್ಚಾಗಿ ತಿಂದ್ಮೇಲೆ ಮಾಡಿದ್ರೆ ಗ್ಲೂಕೋಸ್ ಕಡಿಮೆ ಆಗಲ್ಲ, ಗ್ಲೂಕೋಸ್ ಹೆಚ್ಚಾಗಿ ಉತ್ಪನ್ನ ಆಗುತ್ತೆ. ಗ್ಲೂಕೋಸ್ ಖರ್ಚು ಮಾಡೋ ಶಕ್ತಿ ನಮ್ಮ ಹತ್ರ ಇಲ್ಲ. ಅದೇ ಊಟ ತಿಂದ್ಮೇಲೆ ಏನು ತಿನ್ಬೇಡ, ಅಷ್ಟು ಅವರ್ ನೀರು ಕುಡಿಬೇಡ ಅಂತ ಹೇಳಿದ್ರೆ ಕೇಳಲ್ಲ ಅವರು. ಅಕಸ್ಮಾತ್ ಬೇಕಂದ್ರೆ 1-2 ಗುಟ್ಕು 3 ಅದೇ ನಿಮ್ಗೆ ಏನ್ ಪರಿಹಾರ ಅನ್ನೋದು ನಿಮ್ಗೆ ಗೊತ್ತು, ಏನ್ ಮಾಡ್ಬೇಕಂತ. ಈಗ ನೀವ್ ಹೇಳ್ತಾ ಇದ್ರು, ಅದು ಅವ್ರು ಕೇಳ್ತಾ ಇಲ್ಲ, ಏನ್ ಮಾಡಕ್ ಸಾಧ್ಯವಲ್ಲ. ಸೊ ನಾವೇನು ಅದು ಮಂತ್ರನ ಜಪನ ಮಾಡಕ್ಕಾಗಲ್ಲ. ದಯವಿಟ್ಟು ಅವರು ಒಂದು ಧ್ಯಾನ ಶುರು ಮಾಡೋಕೆ ಸ್ವಲ್ಪ ನಿಯಂತ್ರಣ ಬರುತ್ತೆ ಅವ್ರ ಮೇಲೆ. ಅವರು ಮೆದುಳ ಮೇಲೆ, ಅವ್ರ ಮಾನಸಿಕದ ಮೇಲೆ, ಮನಸ್ಸು ಮೇಲೆ ಅವ್ರಿಗೆ ನಿಯಂತ್ರಣ ಬಂದ್ರೆ ಇದೆಲ್ಲ ಸಾಧ್ಯವಾಗುತ್ತೆ. ಮನಸ್ಸಿನ ಮೇಲೆ ನಿಯಂತ್ರಣ ಪಡ್ಬೇಕಷ್ಟೇ. ಓಕೆ. ಅದನ್ನ ನಾನು ಹೇಳಿದ್ರೆ ಅವ್ರು ಕೇಳಲ್ಲ ಸರ್. ಬೇರೆಯವ್ರು ಹೇಳಿದ್ರೆ ಅದನ್ನ ಕೇಳ್ತಾರೆ. ನಾನ್ ಹೇಳಿದ್ರೆ ಅವರು ಕೇಳೋ ಪರಿಸ್ಥಿತಿನಲ್ಲಿ ಇಲ್ಲ. ಅದೇ ಮನಸ್ಸು ಮೇಲೆ ನಿಯಂತ್ರಣ ಬಂದ್ರೆ ಇದೆಲ್ಲ ಸಾಧ್ಯವಾಗತ್ತೆ. ಅಷ್ಟುವರೆಗೂ ನೀವ್ ಹೇಳಿದ್ರು, ನಾನು ಹೇಳಿದ್ರು, ಯಾವ್ದು ಹೇಳಿದ್ರು ಅದು ನಿಯಂತ್ರಣ ಆಗಲ್ಲ. ಅದಕ್ಕೆ ನಿಯಂತ್ರಣ ಬರ್ಬೇಕಂದ್ರೆ ಧ್ಯಾನ ಶುರು ಮಾಡ್ಬೇಕು ಅವ್ರು ಅಷ್ಟೇ. ರೈಟ್. ಹೌದು ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ರೈಟ್. ಅವರು ಕೇಳೊಂದಿದ್ದಕ್ಕೆ ಕೇಳಿ ಸರ್. ನಾನು ಇವಾಗ ಇಲ್ಲ ಅಂದ್ರೆ ಅವರು ಇದಾಗುತ್ತಲ್ಲ ಸರ್, ಅದಕ್ಕೆ ಕೇಳಿದೆ. ಅದು ಅಂದ್ರೆ ಪರಿಹಾರ ಅವ್ರ ಜೊತೆಗೆ ಇದೆ, ನಮ್ಮ ಹತ್ರ ಇಲ್ಲ. ಪರಿಹಾರ ಅವರಲ್ಲೇ ಇದೆ. ಓಕೆ. ರೈಟ್. ಪುರುಷೋತ್ತಮ ಮಾತಾಡಿ. ಥ್ಯಾಂಕ್ ಯು. ಪುರುಷೋತ್ತಮ ಅವರೇ ಮಾತಾಡ್ತೀರಾ? ನಿಮ್ದು ಅನ್ಮ್ಯೂಟ್ ಮಾಡಕ್ ಪ್ರಯತ್ನ ಮಾಡಿದ್ರಿ ಲಾಸ್ಟ್ ಟೈಮ್, ಅದಾಗಿಲ್ಲ. ಈಗ ಅನ್ಮ್ಯೂಟ್ ಮಾಡ್ಕೊಂತೀವಿ, ಮಾಡಿ. ಅನ್ಮ್ಯೂಟ್ ಆಗಿದೆ ಆಲ್ರೆಡಿ, ಮಾಡ್ಕೊಳ್ಳಿ ಪುರುಷೋತ್ತಮ ಅವರು. ಸರಿ, ಗಂಗಾ ಶೆಟ್ಟಿ ಅವರೇ ಮಾತಾಡಿ. ಗಂಗಾ ಶೆಟ್ಟಿ ಅವರೇ, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ಕಾರ್ಯಕ್ರಮ ಸರ್ ತುಂಬಾ ಚೆನ್ನಾಗ್ ಬಂತು. ಚೆನ್ನಾಗಾಯ್ತು ಸರ್. ಮೇಡಮ್ ತುಂಬಾ ಚೆನ್ನಾಗ್ ಮಾತಾಡಿದ್ರು. ಮತ್ತೆ ನೀವು ಆಹಾರದ ಪದ್ಧತಿಗಳ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಸರ್ ಇವತ್ತು. ನನ್ಗೆ ಇವತ್ತು ಸರ್ ಒಂದು ಕ್ವಶನ್ ಬಂದಿದೆ. ಏನದಕ್ಕೆ ನಾವು ಕೆಲವರಿಗೆ ಏನಿರ್ತದ ಅಂತಂದ್ರೆ, ಈಗ ತುಂಬಾ ಮಾತಾಡೋದು ತುಂಬಾ ಹೆವಿ ಆಗಿರ್ತದಲ್ಲ. ಈಗ ಯಾರಾದ್ರೂ ಮಾತಾಡ್ತಾ ಇದ್ದಕ್ಕಿದ್ರು ನಾವು ಮಧ್ಯ ಕಟ್ ಅಂದ್ರೆ ಅವ್ರಿಗೆ ಏನೋ ಹೇಳ್ಬೇಕು, ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸಿಕ್ಕಾಪಟ್ಟೆ ಮಾತಾಡ್ತಾ ಇರ್ತಾರೆ. ಅದನ್ನ ಕಂಟ್ರೋಲ್ ಮಾಡೋದಂದ್ರೆ ಯಾವ ತರ ಮಾಡ್ಬೋದು ಅದನ್ನ? ಕಂಟ್ರೋಲ್ ಮಾಡೋದಂದ್ರೆ ಅವ್ರನ್ನ ನಾವು ಕಂಟ್ರೋಲ್ ಮಾಡಬಾರ್ದು. ಅವ್ರಿಗೆ ಜ್ಞಾನ ಇದ್ರೆ ಅವರೇ ಕಂಟ್ರೋಲ್ ಆಗ್ತಾರೆ. ಅವ್ರ ಮಾತ್ಮೇಲೆ ಅವ್ರಿಗೆ ಎಚ್ಚರಿಕೆ ಅಲ್ವಲ್ಲ. ಹೌದು ಸರ್. ಅಂದ್ರೆ ಅವ್ರಿಗೆ ಯಾರಾದ್ರೂ ಮಾತಾಡ್ತಾ ಇದ್ರೂನು ಅಂದ್ರೆ ಪಟ್ಟಂತ ಆನ್ಸರ್ ಹೇಳ್ಬಿಡ್ಬೇಕು. ಅಲ್ಲಿ ಏನ್ ಹೇಳ್ತೀವಿ ಅದಕ್ಕೆ ಗೊತ್ತಿರುತ್ತೆ ಅಂದ್ರೆ ಅದು ನಾವು ಹೇಳಿ ಮುಗಿಲಿ, ನಾವು ಆಮೇಲೆ ಬೇಕು ಅಂತ ಹೇಳಿ ಯಾವುದೇ ಒಂದಕ್ಕಾದ್ರೂ ನಾವು ಫಾಸ್ಟ್ ಆಗಿ ಅಂದ್ರೆ ಆನ್ಸರ್ ಮಾಡಿ ಮತ್ತೆ ಸರ್ ಮಾತು ಅಂದ್ರೆ ಆತರ ಮಾತಾಡೋರ್ನ ನಮ್ಗೆ ಕಂಟ್ರೋಲ್ ಮಾಡೋದು ಹೆಂಗೆ ಅಂತ ಹೇಳಿ ನಿಮ್ಗೆ ಕೇಳುವ. ಏನಿಲ್ಲ ಅಂದ್ರೆ ಸ್ವಲ್ಪ ಕೇಳಿಸ್ಕೋಬೇಕಲ್ಲ. ಯಾರನ್ನೂ ಸುಮ್ನೆ ಹಾಗೆ ಕಟ್ ಮಾಡಕ್ಕಾಗಲ್ಲ. ಹಾಗೆ ಕಟ್ ಮಾಡಿದ್ರೆ ಅವ್ರ ಒಳಗಡೆ ಇರುವಂತ ಅಹಂಕಾರ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ನಾವು ಸ್ವಲ್ಪ ಕೇಳಿಸ್ಕೊಂಡು ಮತ್ತೆ ಬಿಡ್ಬೇಕಷ್ಟೇ. ಬಟ್ ಆದ್ರೆ ಅವ್ರಿಗೂ ಅರಿವು ಬಂದ್ರೆ ಅವರೇ ನಿಲ್ಲಿಸ್ತಾರೆ. ಅವ್ರಿಗೆ ಅರಿವು ಇರ್ಬೇಕು. ಅಂದ್ರೆ ಏನ್ ಮಾತಾಡ್ಬೇಕು, ಏನ್ ಮಾತಾಡ್ಬಾರ್ದು. ಅದೇ ನಾವ್ ಹೇಳ್ತೀವಲ್ಲ, ಮಾತು ಮೇಲೆ ಎಚ್ಚರಿಕೆ, ಕೈಯಿಂದ ಮಾಡುವಂತ ಕೆಲಸದ ಮೇಲೆ ಎಚ್ಚರಿಕೆ, ಮತ್ತೆ ಯೋಚನೆ ಮೇಲೆ ಎಚ್ಚರಿಕೆ. ಈ 3 ಎಚ್ಚರಿಕೆಗಳಿದ್ರೆ ಸೊ ನಿಜವಾದ ಆನಂದವಾಗಿ ಜೀವನ ಇರುತ್ತೆ. ಬಟ್ ಆದ್ರೆ ಎಷ್ಟು ಜನ ಅಷ್ಟಿರದೆ ಅದು ಯಾರು ಪಾಲನೆ ಮಾಡ್ತಾರೆ. ಧ್ಯಾನ ಜಾಸ್ತಿ ಮಾಡ್ತಾ ಹೋದ್ರೆ ಈ 3 ಎಚ್ಚರಿಕೆ ಜಾಸ್ತಿ ಆಗ್ತಾ ಬರ್ತದೆ. ಧ್ಯಾನ ಮಾಡ್ಬೇಕು. ಓಕೆ ಸರ್. ಬೇರೆ ಅಂದ್ರೆ ಎಷ್ಟೇ ಹೇಳಿದ್ರು ಅದು ಅರ್ಥ ಆಗಲ್ಲ ಅವ್ರಿಗೆ. ಧ್ಯಾನದಿಂದ ಮಾತ್ರ ಸಾಧ್ಯ ಆಗುತ್ತೆ. ಹೌದು ಸರ್, ಅವರೇ ಕಂಟ್ರೋಲ್ ಮಾಡ್ಕೋಬೇಕು, ಅರ್ಥ ಮಾಡ್ಕೋಬೇಕು ಅದನ್ನೆಲ್ಲ. ಕರೆಕ್ಟ್. ಓಕೆ ಸರ್, ಥ್ಯಾಂಕ್ ಯು. ಓಕೆ, ರೈಟ್. ಶ್ರೀ ಅಂತ ಅವರು ಮಾತಾಡ್ತೀರಾ? ಶ್ರೀ ಅವರು ನಮಸ್ತೆ ಸರ್. ನಮಸ್ತೆ. ಫಸ್ಟ್ ನಿಮ್ಗೆ ಧನ್ಯವಾದಗಳು. ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಕೊಡ್ತಿದ್ದೀರಾ. ನಮ್ಗೆ ಎಷ್ಟೋ ಗೊತ್ತಿಲ್ದಿರೋ ಮಾಹಿತಿ ಕೊಡ್ತೀರಾ. ನಿಮ್ಗೆ ಹೃದಯಪೂರ್ವಕ ಕೃತಜ್ಞತೆಗಳು ಸರ್. ಥ್ಯಾಂಕ್ ಯು. ಸರ್, ಇವಾಗ ನಂಗೆ ಸ್ಕಿನ್ ಅಲರ್ಜಿ ಆಗ್ತಾ ಇದೆ. ಅಂದ್ರೆ ಮಾರ್ನಿಂಗ್ ಇಚ್ಚಿಂಗ್ಸ್ ಇರಲ್ಲ. ಸೊ ಈವ್ನಿಂಗ್ 7 o'clock ಆದ್ಮೇಲೆ ಇಚ್ಚಿಂಗ್ಸ್ ಬರುತ್ತೆ ಒಂದೊಂದ್ಸತಿ. ಮತ್ತೆ ದೊದೆ ಆಗುತ್ತೆ. ಮಾರ್ನಿಂಗ್ ಒಂದ್ ಸ್ವಲ್ಪ ಹೊತ್ತು ಇರುತ್ತೆ. ಅದೇ ನೀವೇನ್ ಮಾಡ್ಬೇಕಂದ್ರೆ, ಒಂದು ಹೋಮಿಯೋಪತಿ ಹತ್ರ ಯಾವಾಗ ಹೋಗಿದ್ರ? ಹೋಮಿಯೋಪತಿ ಹತ್ರ ಇಲ್ಲ.
ಹೋಮಿಯೋಪತಿ ಡಾಕ್ಟರ್ ಹತ್ರ ಸಂಪರ್ಕ ಮಾಡಿ. ಅದು ಖಂಡಿತವಾಗಿ ನಿಮಗೆ ಒಳ್ಳೆ ಪರಿಹಾರ ಇದೆ ಚರ್ಮ ರೋಗ ಬಗ್ಗೆ. ನೀವು ಹೇಳ್ತಾರಂತ ಈ ಈ ಟೈಮಲ್ಲಿ ಬರೋದು, ಈ ಟೈಮಲ್ಲಿ ಬರಲ್ಲ ಅಂತ ಇದೆಯಲ್ಲ, ಅದು ತುಂಬಾ ಒಳ್ಳೆ ಪರಿಹಾರ ಸಿಗತ್ತೆ. ಆದ್ರೆ ಇನ್ನು ಮುಂದಿನ ದಿವಸ ನಾನೇ ಬೇಕಂದ್ರೆ ಒಂದು ಯಾವ್ದನ್ನ ಪರಿಹಾರ ನೋಡಿ ಕೊಡ್ತೀನಿ ಹೋಮಿಯೋದಲ್ಲಿ. ಸೆಕೆಂಡ್, ಎರಡನೇದು ನೀವೇನ್ ಮಾಡ್ಬೇಕಂದ್ರೆ ಸ್ವಲ್ಪ ಅಭ್ಯಂಗ ಸ್ನಾನ ಮಾಡ್ಕೋಬೇಕಾಗತ್ತೆ. ನಿಮ್ಮ ಉಷ್ಣತೆ, ದೇಹ ಉಷ್ಣತೆ ಹೇಗಿದೆ ನೋಡ್ಕೊಂಡು, ಆಚೆ ಕಡೆ ಉಷ್ಣತೆ ಹೇಗಿದೆ ನೋಡ್ಕೊಂಡು ಅಂತ ಎಣ್ಣೆ ಬಳಸ್ಕೊಂಡು, ಸೊ ನೀವು ಅಟ್ಲೀಸ್ಟ್ ವಾರಕ್ಕೆ 1 ಸರಿ ಇಲ್ಲ 2 ಸರಿ ಈ ಎಣ್ಣೆ ಸ್ನಾನ ಮಾಡ್ಬೇಕು. ಮತ್ತೆ ಇನ್ನೊಂದು ಹಿಂದಿನ ಕ್ಲಾಸ್ ಅಲ್ಲಿ ಎಣ್ಣೆ ಸ್ನಾನ ಬಗ್ಗೆ ಹೇಳಿದ್ದೀನಿ ನಾನು, ಅಭ್ಯಂಗ ಸ್ನಾನ ಬಗ್ಗೆ. ಆ ವಿಡಿಯೋ ನೋಡ್ಕೊಳ್ಳಿ, ಆ PPT ನೋಡ್ಕೊಳ್ಳಿ ಸರಿ. ಹೇಳಿ. ಮತ್ತೆ ಜಸ್ಟ್ ಒಂಥರ ಕಫ ಟೈಪ್ ಬರುತ್ತೆ. ಬಟ್ ಲಾಸ್ಟ್ ಟೈಮ್ ಎಲ್ಲ ಎಕ್ಸ್ರೇ ಎಲ್ಲ ಮಾಡ್ಸಿದ್ವಿ. ಎಕ್ಸ್ರೇ ಕೂಡ ಏನಿಲ್ಲ, ನಾರ್ಮಲ್ ಅನ್ಸಿದ್ರೆ, ಆದ್ರೂ ಕೂಡ ನಂಗೆ ಟ್ರೋತ್ ಇನ್ಫೆಕ್ಷನ್ ಆಗ್ತಾನೆ ಇರುತ್ತೆ. ಅದು ಕಫ ಇನ್ಫೆಕ್ಷನ್ ಅಂದ್ರೆ ಏನ್ ಗೊತ್ತಾ, ಒಳಗಡೆ ಕಫ ಫ್ಲಮ್ ಅನ್ನೋದು ಫಾರ್ಮ್ ಆಗಿರ್ತದೆ. ಈ ಫ್ಲಮ್ ಅನ್ನು ಸರಿಯಾಗಿ ತೆಗಿಬೇಕಂದ್ರೆ ನೀವು ಮಾಡುವಾಗ ಇದೆಯಲ್ಲ ಕಪಾಲಭಾತಿ ಗೊತ್ತಾ? ಕಪಾಲಭಾತಿ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ಬೇರೆ ಸಮಸ್ಯೆ ಇಲ್ಲ, BP ಜಾಸ್ತಿ ಇಲ್ಲ, ಆತರ ಸ್ವಲ್ಪ ಜನ BP ಜಾಸ್ತಿ ಮಾಡಬಾರ್ದು. ಅದೆಲ್ಲ ಏನಿಲ್ಲ ಅಂದ್ರೆ ಆರಾಮಾಗಿ ಕಪಾಲಭಾತಿ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ. ಮಿನಿಮಮ್ 20 ಮಿನಿಟ್ಸ್ ಕನಿಷ್ಠ ಒಂದು ಸಂಖ್ಯೆ ಮಿನಿಮಮ್ ಅಂದ್ರೆ ಒಂದು 30 ಸಂಖ್ಯೆ 30-40 ಸರಿ ಮಾಡ್ಬೇಕಾಗತ್ತೆ. ಗೊತ್ತಲ್ಲ ನಿಮ್ಗೆ ಮಾಡೋದು ಕಪಾಲಭಾತಿ? ಗೊತ್ತಿದೆ ಸರ್. ಶ್ವಾಸ ಬಿಡೋದು ಮತ್ತೆ ಹೊಟ್ಟೆ ಒಳಗಡೆ ತಗೊಳ್ಳೋದು. ಹೇಳಿಮ್ಮ. ಪಪ್ಪಗೆ ಶುಗರ್ ಇದೆ, ಆ ಮುದ್ರೆ ಹೇಳಿದ್ರಂತಲ್ಲ, ಅದು ಇನ್ನೊಂದ್ಸರಿ ತೋರ್ಸಕ್ಕಾಗತ್ತಾ? ಇದೆ, ಇಷ್ಟೇ ಮಾತ್ರ. ಇದು ಶುಗರ್ ಅನ್ನೋದಕ್ಕೆ, ಈ ಡಯಾಬಿಟಿಸ್ ಮಧುಮೇಹಕ್ಕೆ ಇದು ಅಪಾನ ಮುದ್ರ. ಅಂದ್ರೆ ಇದೆ, ಎರಡು ಮಧ್ಯ ಬೆರಳು ಉಂಗುರ ಬೆರಳು ನಿಧಾನವಾಗಿ ನಮ್ಮ ಹೆಬ್ಬೆರಳು ಕೊನೆ ಭಾಗ ಟಚ್ ಮಾಡ್ಕೋಬೇಕು, ಸ್ಪರ್ಶ ಮಾಡ್ಕೋಬೇಕು, ಮೃದುವಾಗಿ ಟಚ್ ಮಾಡ್ಕೋಬೇಕು ಅಷ್ಟೇ, ಜಾಸ್ತಿ ಮಾಡಬಾರ್ದು, ಒತ್ತಡ ಮಾಡಬಾರ್ದು. ಅಪಾನ ಮುದ್ರ ಪಾಲಿಸ್ಕೊಳ್ಳಿ. ಓಕೆ. ಆಮೇಲೆ ಚರ್ಮ ಸಂಬಂಧಿ ಯಾವುದೇ ರೋಗಗಳಿದ್ರೆ ಅದು ಕಾರಣ ಅಂದ್ರೆ ಚರ್ಮದ ಸಂಬಂಧಿ ಯಾವುದೇ ರೋಗಗಳಿದ್ರೆ ಲಿವರ್ ಸಮಸ್ಯೆ. ಅದು ಅಂದ್ರೆ ಲಿವರ್ನು ನಾವು ಸರಿಯಾಗಿ ಇಟ್ಕೋಬೇಕಾಗತ್ತೆ ಅಲ್ವಾ? ಅವಾಗ ಏನಂದ್ರೆ ನಾವು ತಿನ್ನೋ ಆಹಾರ ಪದಾರ್ಥ ತುಂಬಾ ಗಟ್ಟಿ ಪದಾರ್ಥಗಳು ತಿನ್ನೋದು, ಜೀರ್ಣವಾಗಂತ ಅಂತ ಪದಾರ್ಥ ಯಾವ ತಿನ್ನಕ್ ಹೋಗ್ಬಿಡಿ. ಓಕೆ. ಅಂದ್ರೆ ಈ ಮಾಂಸ, ಎಸ್ಪೆಷಲಿ ಮಾಂಸ ಅಂದ್ರೆ ನಾನು ಹೇಳೋದು, ಸ್ವಲ್ಪ ಜನ ಆತರ ಮಾಡ್ತಾ ಇರ್ತಾರೆ, ಲಿವರ್ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತದೆ ಅದು. ಸೊ ಲಿವರ್ಗೂ ತೊಂದರೆ ಆಗಿರುವಂತ ಸಮಸ್ಯೆ ಅದು ಯಾವ್ದು ಮಾಡ್ಕೋಬಾರ್ದು. ಸೊ ಲಿವರ್ ಆರೋಗ್ಯವಂತವಾಗಿದ್ರೆ ಚರ್ಮದ ಸಂಬಂಧಿತ ರೋಗಗಳು ಎಲ್ಲ ವಾಸಿ ಆಗ್ತಾ ಬರ್ತದೆ. ಅದಕ್ಕೋಸ್ಕರ ಈಗ ಹೇಳ್ಕೊಂಡಿದ್ವಲ್ಲ, ಈ ತರ ಕಪಾಲಭಾತಿ ಮಾಡಿ ಅದು ಪ್ಲಮ್ ತೆಗಿಬೇಡಿ. ಆಮೇಲೆ ಈ ಅಭ್ಯಂಗ ಸ್ನಾನ ಮಾಡ್ಕೊಳ್ಳಿ ಅವಾಗ, ಅದು ಚರ್ಮಕ್ಕೆ ಹೊಳಪು ಬರುತ್ತೆ. ಸೊ ಅದೊಂದೇ ಅಲ್ಲ, ಹೊರಗಡೆ ಯಾವುದೇ ಮಾಲಿನ್ಯ ಇದ್ರೆ ನೋಡಿ, ದೇಹ ರಕ್ತದಲ್ಲಿ ಮಾಲಿನ್ಯ ಇದ್ರೇನೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಬರೋದು. ಇನ್ನು ಬೇರೆ ಕಾರಣ ಯಾವುದಿಲ್ಲ. ಆಮೇಲೆ ನೀವು ಅವಾಗ ಫಾಸ್ಟಿಂಗ್ ಮಾಡ್ಬೇಕು. ಫಾಸ್ಟಿಂಗ್ ಅಂದ್ರೆ ವಾರಕ್ಕೊಂದ್ಸರಿ, ಇಲ್ಲಾಂದ್ರೆ ಕನಿಷ್ಠ ಪಕ್ಷ 2 ವಾರಕ್ಕೂ ಏಕಾದಶಿ ದಿವಸ ಖಂಡಿತವಾಗಿ ಪೂರ್ತಿ ಆ ದಿವಸ ಸೊ ನಿಂಬೆನೆ ನೀರು, ನಿಂಬೆನೆ ಹಣ್ಣು ಮತ್ತೆ ನೀರು, ಆ ನಿಂಬೆನೆ ನೀರು ಇಲ್ಲಾಂದ್ರೆ ಸೊ ನೀರು ಮತ್ತೆ ಸ್ವಲ್ಪ ಜೇನುತುಪ್ಪೆ ಈ ತರ ಹಾಕೊಂಡು ಪೂರ್ತಿ ಪೂರ್ತಿ ಆ ದಿವಸ ನೀವು ಫಾಸ್ಟಿಂಗ್ ಅಲ್ಲಿ ಇಡಿ. ಆ ಫಾಸ್ಟಿಂಗ್ ಅಲ್ಲಿ 1 ದಿವಸ ಪೂರ್ತಿ ಇದ್ರೆ ದೇಹ ಒಳಗಡೆ ಯಾವುದೇ ಟಾಕ್ಸಿನ್ಸ್ ಅದಿದ್ರೆ ಸೊ ನಮ್ಮ ಮೂತ್ರದಿಂದ ಎಲ್ಲ ಆಚೆ ಕಡೆ ಹೋಗ್ಬಿಡ್ತದೆ. ಮೂತ್ರ ಬೆವರು ಇಲ್ಲಿಂದ ಆಚೆ ಕಡೆ ಹೋಗುತ್ತೆ. ಅವಾಗ ಪೂರ್ತಿ ಸ್ವಚ್ಛಗೊಳಿಸ್ಕೊತೀವಿ, ರಕ್ತನೂ ಶುದ್ಧವಾಗತ್ತೆ. ಆ ರಕ್ತ ಶುದ್ಧವಾಗಿದ್ರೆ ಅದು ಆಟೋಮೆಟಿಕ್ ಆಗಿ ನಿಮ್ಗೆ ಯಾವುದೇ ಚರ್ಮ ಸಂಬಂಧಿತ ವ್ಯಾಧಿಗಳು ಮತ್ತೆ ಜೀವಕೋಶಗಳು ಪುನರುತ್ಪಾದನೆ ಆಗೋದು ಎಲ್ಲ ಆಗ್ತಾ ಇರ್ತದೆ. ಇದೆಲ್ಲ ಸಹಜವಾಗಿ ಆಗುವಂತ ವಿಷಯಗಳಿದೆಲ್ಲ. ಓಕೆ ಸರ್. ಮತ್ತೆ ಈಗ ನೀವು ಸಿರಿಧಾನ್ಯಗಳು ಹೇಳಿದ್ರಿ ಅಲ್ವಾ? ಸೊ ಈಗ ಎಲ್ಲಾ ಸಿರಿಧಾನ್ಯಗಳು ಸಪ್ರೇಟ್ ಆಗಿ ಮಾಡ್ಕೊಳ್ಳಿ ಅಂತ ಅಂದ್ರೆ, ಬಟ್ ಕೆಲವುದು ನಾರ್ಮಲ್ ಆಗಿ ನಾವ್ ಅಡ್ಗೆಗಳು ಮಾಡ್ತೀವಲ್ಲ, ಅದೇ ರೀತಿ ಮಾಡ್ಕೊಬಹುದು. ಈಗ ನವನಿಲೇನೋ ನಾವ್ ಮಾಡ್ಕೊಂತೀವಿ, ಸೇಮ್ ನಾವು ಅಕ್ಕಿಲಿ ಏನೇನ್ ಪದಾರ್ಥಗಳು ಮಾಡ್ತೀವಿ ಅಷ್ಟನ್ನು ಕೂಡ ನಾವು ಆಲ್ಟರ್ನೇಟ್ ನವನಿ ಮಾಡ್ತಿದೀವಿ. ಬೇರೆ ಅರ್ಕ ಹುಳು ಅದ್ರಲ್ಲೆಲ್ಲ ಆಗುತ್ತಾ? ಎಸ್, ಅದ್ರಲ್ಲೇನೋ ಮಾಡ್ಕೋಬಹುದು. ಆದ್ರೆ ನೆನೆಸೋದು ಸ್ವಲ್ಪ ಜಾಸ್ತಿ ಟೈಮ್. ಈಗ ಬ್ರೌನ್ ಟಾಪ್ ಕೊರಲ್ ಇದೆ, ಕೊರಲ್ಗೂ 12.5 ಗ್ರಾಮ್ಸ್ ಫೈಬರ್ ಇರುತ್ತೆ, ಅಂದ್ರೆ ನಾರ ಪದಾರ್ಥ. ಅದು ಸ್ವಲ್ಪ ಹೆಚ್ಚು ಸಮಯ ನಾವು ನೆನೆಸ್ಬೇಕಾಗತ್ತೆ ಅಷ್ಟೇ. ಸ್ವಲ್ಪ ಬಯಸೋದು ಸ್ವಲ್ಪ ಹೆಚ್ಚು ಬಯಸ್ಬೇಕಾಗತ್ತೆ, ನೆನೆಸೋದನ್ನು ಅಷ್ಟೇ ಸ್ವಲ್ಪ 1 ಗಂಟೆ ಕಾಲ ಜಾಸ್ತಿ. ಇದು 6 ಗಂಟೆ ಆದ್ರೆ ಅದು 7 ಗಂಟೆ ನೆನೆಸಿ ತುಂಬಾ ಒಳ್ಳೇದು. ಅದು ಬಿಟ್ಟು ನೀವು ಬೇರೆ ಪದಾರ್ಥಗಳು ಬೇರೆ ಸೈಡು ಡಿಶಸ್ಸು ಏನೇ ಅಡಿಗೆ ಮಾಡ್ಕೋಬೇಕಂದ್ರೆ ಮಾಡ್ಕೋಬಹುದು. ಇಡ್ಲಿ, ದೋಸೆ, ಇನ್ನು ಉಪ್ಪಿಟ್ಟು ತರ, ಇಲ್ಲಾಂದ್ರೆ ಇನ್ನು ಇತ್ಯಾದಿ ಬೇರೆ ಏನ್ ಮಾಡ್ಕೋಬೇಕಂದ್ರು ನವನೆಯ ಜೊತೆಗೆ ಏನ್ ಮಾಡ್ತಿರೋ ಬೇರೆ ಸಿರಿಧಾನ್ಯಗಳ ಜೊತೆಗೆ ಅದೇ ಮಾಡ್ಕೋಬಹುದು, ತೊಂದರೆ ಇಲ್ಲ. ಮೊನ್ನೆ ಇದ್ರಲ್ಲಿ ಟಿವಿ ಆಡ್ ಅಲ್ಲಿ ಒಂದು ಬರ್ತಿದೆ, ಈಗ ದೋಸೆ ಹಿಟ್ಟೆಲ್ಲ ಮಾಡ್ತೀವಲ್ಲ,
ಅದಕ್ಕೆ ಸಿರಿಧಾನ್ಯ ಪೌಡರ್ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಬರ್ತಿದೆ. ಸೊ ನಾವ್ ಸಪೋಸ್ ಈಗ ದೋಸೆ ಹಿಟ್ಟು ಜೊತೆ ಈಗ ಒಂದ್ ವೆರೈಟಿ ನವನಿ ಈಗ ಸಿರಿಧಾನ್ಯ ಯೂಸ್ ಮಾಡಿ ಹಿಟ್ ಮಾಡ್ಕೊಬೋದಾ? ಈಗ ಅಕ್ಕಿ ಉದ್ದಿನ ಬೇಳೆ ಹಾಕ್ತಿವಲ್ಲ ಅದ್ರ ಜೊತೆ ಸಮ ಪ್ರಮಾಣ ಒಂದ್ ಸಿರಿಧಾನ್ಯ ಮಿಕ್ಸ್ ಮಾಡ್ಬೋದಾ? ಸಿರಿಧಾನ್ಯ ಒಂದೇ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದು. ಸೊ ಮತ್ತೆ ಆ ಜೊತೆಗೆ ನಾರ್ಮಲ್ ಇಡ್ಲಿ ಒಳಗಡೆ ಇಡ್ಲಿ ಏನ್ ಮಾಡ್ತೀವಿ ನೀವು ಹೇಳಿದ್ರಲ್ಲ, ಈಗ ಅಕ್ಕಿ ಮತ್ತೆ ಇನ್ನೊಂದು ಅದು ಮಿಶ್ರಣ ಮಾಡ್ತಿರಲ್ಲ, ಅದು ಬೇಕಾದ್ರೆ ಮಿಶ್ರಣ ಮಾಡ್ಕೊಳ್ಳಿ. ಆದ್ರೆ ಸಿರಿಧಾನ್ಯ ಮಾತ್ರ ಮಾಡ್ಕೊಂಡು ತುಂಬಾ ಒಳ್ಳೇದು. ಓಕೆ, ಅಂದ್ರೆ ಒಂದೊಂದ್ಸತಿ ಆಗಲ್ಲ ಅಲ್ಲ, ಯಾಕೆಂದ್ರೆ ಡೈರೆಕ್ಟ್ ಅಡಿಟ್ ಆಗಕ್ ಆಗಲ್ಲ, ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ. ಸೊ ಆ ಟೈಮಲ್ಲಿ ಒಂದೊಂದ್ ಸ್ಟೆಪ್ ಹೋಗೋದಕ್ಕೆ ಈ ತರ ಮಿಕ್ಸ್ ಮಾಡ್ಬೋದಾ ಅಂತ ಕೇಳಿದ್ದು. ಮಾಡ್ಬೋದು, ಬಟ್ ಬೇರೆ ಅಕ್ಕಿ ಬೇಡ. ಅದು ಈ ಬೇಳೆಗಳಿದೆಲ್ಲ ಅದು ಬೇಕಂದ್ರೆ ಅದು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಈ ಸೊ ಅದು ಬೇಕಂದ್ರೆ ಮಿಕ್ಸ್ ಮಾಡ್ಕೊಂಡು ಈ ಯಾವುದೇ ಒಂದು ನವಣೆ ಸಾಮೆ ಅದು ಬಳಸ್ಕೊಳ್ಳಿ ಸಾಕು. ಮುಂದೆ ದಿವಸದಲ್ಲಿ ಏನ್ ಮಾಡ್ತೀರಿ ಅಂದ್ರೆ ಬರೀ ಈ ನವಣೆ ಇಲ್ಲ ಸಾಮೆ ಇದೆಲ್ಲ ಅದರಿಂದನೇ ಪೌಡರ್ ಮಾಡ್ಕೊಂಡು ಅದನ್ನೇ ಇಡ್ಲಿ ದೋಸೆ ಇದೆಲ್ಲ ಮಾಡ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು. ಚೆನ್ನಾಗಿರುತ್ತೆ ಸರ್. ಸ್ವಲ್ಪ ಅಕ್ಕಿ ತಿಂದು ಅವ್ರಿಗೆ ಟೇಸ್ಟ್ ಸಿಗಲ್ಲ. ಅದು ಟೇಸ್ಟ್ ಬಿಟ್ರೆ ತಿನ್ಬೇಕು ಅಂತ ತಿಂದ್ರೆ ಆ ಟೈಮ್ ಊಟ ಮಾಡ್ಬೋದು ಅಂತ ಮಾಡಿದ್ರೆ ಅದು ತುಂಬಾನೇ ಚೆನ್ನಾಗಿರುತ್ತೆ ಸರ್. ಹೌದು, ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ. ನಾನು ಮನೆಯಲ್ಲೆಲ್ಲ ಮಾಡ್ತಾ ಇದ್ದೆ. ನಮ್ಮ ಮನೆಯವ್ರಿಗೆ ಟೇಸ್ಟ್ ಇದಾಗಿ ನಾನು ಅದನ್ನ ಇವಾಗ ಬಿಟ್ಟಿದೀನಿ. ನನ್ಗಾದ್ರೆ ನಾನು ಯಾವ್ದಾದ್ರು ತಿಂತೀನಿ. ನಮ್ಮ ಮನೆಯವ್ರು ಆತರ ಟೇಸ್ಟ್ ಹುಡ್ಕೋದ್ ಜಾಸ್ತಿ ಸರ್, ಅದರಿಂದ ಕಷ್ಟ ಆಗುತ್ತೆ ಅದ್ ಮಾಡೋದಕ್ಕೆ. ಟೇಸ್ಟ್ ಬಿಟ್ರೆ ಒಳ್ಳೆ ಆಹಾರ ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿ ಎಲ್ಲಾನು ಚೆನ್ನಾಗಿರುತ್ತೆ, ದೋಸೆ. ರೈಟ್ ಮಾ. ಸೊ ಶ್ರೀ ಅವರೇ, ಆಯ್ತಮ್ಮ ನಿಮ್ದು ಪ್ರಶ್ನೆ? ಹಾ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರೈಟ್ ಸ್ನೇಹಿತರೆ, ಇನ್ಯಾವ್ದಾದ್ರು ಪ್ರಶ್ನೆ ಇದ್ರೆ ಇಲ್ಲಾಂದ್ರೆ ನಿಮ್ಮ ಅನುಭವ ಹಂಚ್ಕಿದ್ರೆ ಸೊ ದಯವಿಟ್ಟು ಮಾಡ್ಕೊಳ್ಳಿ. ಇನ್ನು ಮುಕ್ತಾಯ ಮಾಡೋಣ ಇವತ್ತಿನ ಕಾರ್ಯಕ್ರಮ. ಈಗಾಗಲೇ 8:20 8 ಮೇಲೆ ಆಗಿದೆ ಸರ್. ನನಗೆ ಬೆಳಗ್ಗೆ ಧ್ಯಾನ ಮಾಡುವಾಗ ಸ್ವಲ್ಪ ಲೇಟ್ ಆಯ್ತು ಎದ್ದೊಳೋದು. ಸ್ವಲ್ಪ ಆದ್ರೂನು ಎದ್ದು ಧ್ಯಾನ ಮಾಡಕ್ಕೆ ಕುತ್ಕೊಂಡೆ. ಸರಿ, ಹಿಂದೆಯಿಂದ ಯಾರೋ ಬಂದು ನೀವು ಒಂದು ಬಾಗಿಲು ಇರುತ್ತೆ, ಆ ಬಾಗಿಲು ಒಳಗಡೆ ಹೋಗು ಅಂತ ಹೇಳ್ತಾ ಇದ್ರು. ನಾನು ಅದ್ರ ಒಳಗಡೆ ಹೋದೆ. ಒಂಥರ ಚೆನ್ನಾಗಿತ್ತು. ಅದೇ ಸುವರ್ಣ ಲೋಕ ಅಂತ ಹೇಳಿ ಆಮೇಲೆ ಅಷ್ಟಕ್ಕೆ ತಿರುಗಿ ನನಗೆ ಜ್ಞಾನ ಬಂದ್ಬಿಡ್ತು ಸರ್. ಒಳ್ಳೆ ಅನುಭವ. ಅಂದ್ರೆ ಸೂಕ್ಷ್ಮ ಲೋಕ ದರ್ಶನ ಆಯ್ತು. ಮತ್ತೆ ಸೂಕ್ಷ್ಮ ಶರೀರ ಪ್ರಯಾಣ ಅಂತಾರೆ ಇದಕ್ಕೆ. ಸೂಕ್ಷ್ಮ ಶರೀರ ಪ್ರಯಾಣ, ಆಸ್ಟ್ರಲ್ ಟ್ರಾವೆಲ್. ಅದೇ ಆತರ ಆಯ್ತು. ಆಮೇಲೆ ಏನಾಯ್ತು, ಯಾರ್ ಬಂದ್ರು ಏನು ಅಂತ ನನ್ಗೇನು ಅರ್ಥನೇ ಆಗ್ಲಿಲ್ಲ, ಏನು ಇದೇ ಆಗ್ಲಿಲ್ಲ. ಅಲ್ಲಿ ಯಾರು ಇಲ್ಲ ಅನ್ನೋದು ಗೊತ್ತಿತ್ತಲ್ಲ ಸರ್ ನಂಗೆ. ರೈಟ್ ಏನ್ ತೊಂದ್ರೆ ಇಲ್ಲ. ಅದೆಲ್ಲ ಮುಂದೆ ದಿವಸದಲ್ಲಿ ಮತ್ತೆ ಈಗ ಮಾಡ್ತಾ ಹೋಗ್ತಿರಲ್ಲ, ಖಂಡಿತ ನಿಮ್ಗೆ ಅದೇ ಅರಿವು ಸಿಗ್ತದೆ, ಆ ಜ್ಞಾನ ಬರ್ತದೆ. ಅದೆಲ್ಲ ನಿಮ್ಗೆ ಅರ್ಥ ಆಗ್ತಾ ಬರ್ತದೆ. ನನ್ಗೆ ಧ್ಯಾನ ಮಾಡಿದಾಗ ಲೆಫ್ಟ್ ಸೈಡ್ ಫುಲ್ ಒಂಥರ ಜೋಮ್ ಅನ್ನೋ ತರ ಇರುತ್ತೆ ಸರ್. ಒಂಥರ ಲೆಫ್ಟ್ ಅದು ನನ್ಗೆ ಪ್ರಾಬ್ಲಮ್ ಇರೋದ್ರಿಂದ ಆತರ ಆಗ್ತಾ ಇದೆಯಾ ಇಲ್ಲ ಕ್ಲೀನಿಂಗ್ ಆಗ್ತಾ ಇದೆ. ಕ್ಲೀನಿಂಗ್ ನಾಡಿ ಶುದ್ಧಿ ಆಗುವಾಗ ಆತರ ನಿಮ್ಗೆ ಅನಿಸ್ತದೆ. ಏನ್ ತೊಂದ್ರೆ ಇಲ್ಲ. ಸ್ವಲ್ಪ ತಡ್ಕೊಂಡ್ರೆ ಅದು ಕ್ಲೀನ್ ಆಗ್ತಾ ಹೋಗ್ತದೆ ಬೇಗ. ತಡ್ಕೋತೀವಿ ಸರ್, ತಡ್ಕೋತೀವಿ. ಆಮೇಲೆ ಬೆವರು ಬರುತ್ತೆ, ಅದೆಲ್ಲ ಆಗುತ್ತೆ ಸರ್. ಒಳ್ಳೇದು. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ರೈಟ್ ಸ್ನೇಹಿತರೆ, ಸೊ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಈ ಕಾರ್ಯಕ್ರಮ ಭಾಗವಹಿಸಿದ್ದಕ್ಕೂ, ಇಷ್ಟುವರೆಗೂ ತಾಳ್ಮೆಯಿಂದ ನಾವು ಈ ಕಾರ್ಯಕ್ರಮ ನಡೆಸ್ಕೊಂಡಿದ್ದಕ್ಕೂ ನಿಮ್ಗೆಲ್ಲರಿಗೂ ನಮಸ್ತೆ, ಹೃದಯಪೂರ್ವಕ ನಮಸ್ಕಾರ.